श्रीपरमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये। ಶ್ರೀಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದಂತೆ ವಸುರಾಜ ಪುಂಡರೀಕಾಕ್ಷ ಸ್ತೋತ್ರವನ್ನು ಮಾಡಿದ್ದಾನೆ. ಆ ಸ್ತೋತ್ರದ ಪ್ರಭಾವದಿಂದ ಆ ವಸುರಾಜನ ಒಳಗಿದ್ದ ಒಂದು ವ್ಯಾಧ, ಅವನು ಬ್ರಹ್ಮಹತ್ಯ ರೂಪದವನು. ಅವನು ಪೀಡೆ ಮಾಡಬೇಕು ಅಂತ ಕಾಯ್ತಾ ಕೂತಿದ್ದಾನೆ. ಆದರೆ ಎಷ್ಟೇ ಯಜ್ಞಯಾಗಾದಿಗಳನ್ನು ಮಾಡಿದರೂ ಕೂಡ ಪರಮಾತ್ಮನ ಸ್ಮರಣೆ ಪೂರ್ವಕ ಮಾಡಲಿಲ್ಲ. ಅದರಿಂದ ಆ ರೋಮಕೂಪದಲ್ಲಿ ಆ ವ್ಯಾಧ ಹಾಗೆ ಅಂಟುಕೊಂಡು ಇದ್ದ. ಯಾವಾಗ ಭಕ್ತಿಯಿಂದ ಪರಮಾತ್ಮನ ಸ್ಮರಣೆಪೂರ್ವಕ ಪುಂಡರೀಕಾಕ್ಷ ಸ್ತೋತ್ರವನ್ನು ಮಾಡಿದನೋ ಆಗ ತಾನು ಹೊರಗಡೆ ಬಂದು ತಾನು ಯಾರು, ಆ ವಸುರಾಜನ ಹಿಂದಿನ ಜನ್ಮ ವೃತ್ತಾಂತ ಎಲ್ಲವನ್ನು ಹೇಳಿ ಅವನು ಮುಂದಗಡೆ ನಿಂತು ನಾನಿನ್ನು ಏನು ಮಾಡಬೇಕು ಅಂತ ಕೇಳ್ತಾನೆ. ಏತತ್ ಶ್ರುತ್ವಾ ವಚೋ ರಾಜ ಪರಂ ವಿಸ್ಮಯಮಾಗತಃ ವರೇಣ ಛಂದಯಾಮಾಸ ತಂವ್ಯಾದಂ ರಾಜಸತ್ತಮ. ಇಷ್ಟೆಲ್ಲ ಮಾತುಗಳನ್ನು ಕೇಳಿ ಆ ವಸುರಾಜನಿಗೆ ನೋಡಿ ಗೊತ್ತೇ ಇಲ್ಲ, ಯದ್ಯಪಿ ಅವನ ಶರೀರದಲ್ಲೇ ಇದ್ದದ್ದು ಗೊತ್ತೇ ಇಲ್ಲ. ಆ ವೃತ್ತಾಂತವನ್ನೆಲ್ಲ ಕೇಳಿ ಭಾರಿ ಸಂತೋಷ ಆಯ್ತಂತೆ. ಮತ್ತು ಆ ವ್ಯಾಧನನ್ನು ಕೂಡ ವರೇಣ ಒಂದು ವರವನ್ನು ಕೊಟ್ಟು ಸಂತೋಷಪಡಿಸಿದನಂತೆ ಆ ವಸುರಾಜ. ಏನಂತ? ಸ್ಮಾರಿತೋಸ್ಮಿ ಯಥಾವ್ಯಾಧ ತ್ವಯಾ ಜನ್ಮಾಂತರಂ ಗತಂ. ನಿನ್ನಿಂದ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಎನ್ನುವ ವೃತ್ತಾಂತ ನನಗೆ ಗೊತ್ತಾಯಿತು. ಅದರಿಂದ ತ್ವಂ ಮತ್ಪ್ರಸಾದೇನ ಧರ್ಮವ್ಯಾಧೋ ಭವಿಷ್ಯತಿ. ನನ್ನ ಪ್ರಸಾದದಿಂದ ನೀನು ಧರ್ಮವ್ಯಾಧ ಅಂತ ಪ್ರಸಿದ್ಧನಾಗು ಹಾಗೆ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಯಶ್ಚೇತತ್ ಪುಂಡರೀಕಾಕ್ಷ ಪಾರಗಂ ಶೃಣುಯಾತ್ ಪರಂ ತಸ್ಯ ಪುಷ್ಕರ ಯಾತ್ರಾಯಾಂ ವಿಧಿಸ್ನಾನ ಫಲಂ ಭವೇತ್. ನಾವು ನಿನ್ನೆ ನೋಡಿದ್ದೀವಿ ಪುಂಡರೀಕಾಕ್ಷ ಸ್ತೋತ್ರ ಹಾಗೆ ಅಂತ. ಅದನ್ನು ಯಾರು ಶ್ರದ್ಧೆಯಿಂದ ಹೇಳ್ತಾರೋ ಕೇಳ್ತಾರೋ ಅವರಿಗೆ ವಿಧಿವತ್ತಾಗಿ ಪುಷ್ಕರ ಯಾತ್ರೆ ಮಾಡಿದಷ್ಟು ಒಂದು ಪುಣ್ಯ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಆ ಕಥೆಯನ್ನು ಹೇಳಿ ಆ ವಸುರಾಜ ಪರಮಯೋಗವನ್ನು ಹೊಂದಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಬೃಹಸ್ಪತಿ ಆಚಾರ್ಯರ ಹತ್ರ ಇಬ್ಬರು ಹೋಗಿದ್ದರು ಅಂತ ನಾವು ನೋಡಿದ್ದೀವಿ. ಯಾರು? ಒಂದು ವಸುರಾಜ, ಮತ್ತೊಂದು ರೈಭ್ಯ ಎನ್ನುವ ಋಷಿಗಳು. ವಸುರಾಜನ ವೃತ್ತಾಂತವನ್ನು ಕೇಳಿದರು. ಅದನ್ನು ಪರಮಾತ್ಮ ವರಾಹ ರೂಪದಿಂದ ಅದನ್ನೆಲ್ಲ ನಿರೂಪಣೆ ಮಾಡಿದ. ಇದಾದ ಮೇಲೆ ಇನ್ನೊಂದು ಪ್ರಶ್ನೆ, ಯಾರು? ಆ ರೈಭ್ಯ. ಮೋಕ್ಷ ಆಗೋದು ಯಾವುದರಿಂದ? ಕರ್ಮದಿಂದಲೋ ಜ್ಞಾನದಿಂದಲೋ ಅಂತ ಪ್ರಶ್ನೆಯನ್ನು ಮಾಡಿದವರು ರೈಭ್ಯರು. ಅವರೂ ಮಾಡಿದರು. ಆ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡು ಮುಂದೆ ಅವರು ಏನು ಮಾಡಿದರು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಧರಣಿದೇವಿ ಪ್ರಶ್ನೆ ಮಾಡಿದಾಗ ಶ್ರದ್ಧಾಭಿತ್ತಂ ವಸುಂತದ ಶ್ರುತ್ವಾ ಸಿದ್ಧಂ ವಸುಂತದ. ವಸುರಾಜನಿಗೆ ಆದ ಒಂದು ಸಿದ್ಧಿ ಮೋಕ್ಷ ಕೇಳಿ ಭಾರಿ ಸಂತೋಷ ಆಯಿತು. ಅದರ ರೈಭ್ಯ ಮುನಿ ಅವನೇನು ಮಾಡಿದ ಹಾಗೆ ಅಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ವರಾಹದೇವರು, ಸರೈಭ್ಯೋ ಮುನಿಶಾರ್ದೂಲಃ ಶ್ರುತ್ವಾ ಸಿದ್ಧಂ ವಸುಂತದ ಆಜಗಾಮ ಗಯಾಂ ಪುಣ್ಯಾಂ ಪಿತೃತೀರ್ಥೆ ತಪೋಧನಃ. ರೈಭ್ಯ ಮಾಡಿದ್ದೇನೋ ಗಯಾ ಕ್ಷೇತ್ರಕ್ಕೆ ಬರ್ತಾರಂತೆ.
ತತ್ರ ಗತ್ವಾ ಪಿತೃನ್ ಭಕ್ತಿಯ ಪಿಂಡದಾನೇನ ತರ್ಪಯತ್. ಅಲ್ಲೇ ವಾಸ ಮಾಡಿಕೊಂಡು ಇದ್ದು ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಅವರು ಮಾಡ್ತಾ ಇದ್ದರು. ಹಾಗೆ ಭಕ್ತಿಯಿಂದ ಪಿಂಡದಾನವನ್ನು ಮಾಡಿದರು. ತಥೋ ವೈ ಸುಮಹತ್ತೀವ್ರಂ ತಪಃ ಪರಮದುಶ್ಚರಂ ಚರತಸ್ಯ ತತ್ತೀವ್ರಂ ತಪೋ ರೈಭ್ಯಸ್ಯ ಧೀಮತಃ ಆಜಗಾಮ ಮಹಾಯೋಗಿ ವಿಮಾನಸ್ಥೋ ಅತಿದೀಪ್ತಿಮಾನ್. ಈ ರೀತಿಯಾಗಿ ಅವರು ಗಯಾ ಕ್ಷೇತ್ರದಲ್ಲಿ ತಪಸ್ ಮಾಡ್ತಾ ಇದ್ದಾರೆ. ಪಿಂಡ ಪ್ರದಾನ ಮಾಡೋದು, ಪರಮಾತ್ಮನ ಕುರಿತಾದ ವಿಚಾರವನ್ನು ಚಿಂತನೆಯನ್ನು ಮಾಡ್ತಾ ಇರೋದು. ಈ ರೀತಿಯಾಗಿ ನೋಡಿ, ಕರ್ಮವನ್ನು ಬಿಡುವಂತೆ ಇಲ್ಲ. ಯಾಕೆ? ಬೃಹಸ್ಪತಿ ಆಚಾರ್ಯರು ಏನು ಹೇಳಿದರು? ಕರ್ಮವನ್ನು ಮಾಡಬೇಕು, ಆದರೆ ಪರಮಾತ್ಮನೇ ಎಲ್ಲವನ್ನು ಮಾಡ್ತಾನೆ, ಆ ಎಚ್ಚರದಿಂದ ನೀವು ಇರಲಿ ಅಂತ. ನೋಡಿ, ಅದಕ್ಕೆ ವಸುರಾಜ ಇರಲಿ ಅಥವಾ ರೈಭ್ಯ ಮುನಿ ಇರಲಿ, ಉಪದೇಶ ಪಡೆದ ಮೇಲೆ ಏನು ಬಿಟ್ಟಿಲ್ಲ? ಕರ್ಮವನ್ನು ಬಿಟ್ಟಿಲ್ಲ. ವಿಹಿತ ಕರ್ಮವನ್ನು ನಾವು ಮಾಡಬೇಕು. ನೋಡಿದ್ದೀವಿ ನಾವು 6 ವಿಹಿತ ಕರ್ಮ: ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ ಅಂತ. ಸೊ ಇವರು ನೋಡಿ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ, ಮಾಡಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆಗ ಏನಾಯಿತು? ತ್ರಸರೇನು ಶುದ್ಧೇ ವಿಮಾನೇ ಸೂರ್ಯ ಸನ್ನಿಭೆ ಪರಮಾಣು ಪ್ರಮಾಣೇನ ಪುರುಷಸ್ತತ್ರ ದೀಪ್ತಿಮಾನ್. ಒಂದು ವಿಮಾನದಲ್ಲಿ ಕೂತು ಒಂದು ಪರಮಾಣುವಿನ ರೂಪದ ಒಂದು ಸಣ್ಣ ಪುರುಷ ಅವ್ರ ಮುಂದೆ ಬರ್ತಾ ಇದ್ದಾನೆ. ವಿಮಾನದಲ್ಲಿ ಕುಳಿತು ಸಣ್ಣ ಪುರುಷ ಆ ರೈಭ್ಯರ ಹತ್ರ ಬರ್ತಾ ಇದ್ದಾನೆ. ಅವರು ಬಂದು ರೈಭ್ಯರ ಹತ್ರ ಕೇಳ್ತಾರಂತೆ, ಆ ಪುರುಷ, ಕಿಂ ಕಾರ್ಯಂ ತಪಶ್ಚರತಿ ಸುವ್ರತ. ಎಲೆ ಸುವ್ರತನೇ, ಯಾತಕ್ಕಾಗಿ, ಏನು ಉದ್ದೇಶ ನೀನು ತಪಸ್ ಮಾಡ್ತಾ ಇದ್ದಿ ಹಾಗೆ ಅಂತ. ಏವಮುಕ್ತ್ವಾ ದಿವೋ ಭೂಮಿಂ ಮಾಪಯಾಮಾಸ ವೈಪುಮಾನ್. ಇದ್ದಕ್ಕಿದ್ದಾಗಿ ಆ ಪುರುಷ ಏನಾದ? ಆ ವಿಮಾನದಲ್ಲಿ ಬಂದ ಪುರುಷ ದೊಡ್ಡ ರೂಪವನ್ನು ತೆಗೆದುಕೊಂಡ ಅಂತ, ವ್ಯಾಪ್ತ ರೂಪವನ್ನು ತೆಗೆದುಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ರೂಪವನ್ನು ತೆಗೆದುಕೊಂಡ್ರು. ಅದನ್ನು ನೋಡಿ ರೈಭ್ಯರಿಗೆ ಭಾರಿ ಆಶ್ಚರ್ಯ ಆಯ್ತಂತೆ. ರೈಭ್ಯರಿಗೆ ಆಶ್ಚರ್ಯ ಆಗಿ ಕೇಳ್ತಾರಂತೆ, ಕೋ ಭವಾನ್ ಪ್ರಬ್ರವೀತು ಮೇ. ನೀವು ಯಾರು ನನಗೆ ಹೇಳಿ ತಿಳಿಸಿಕೊಡಿ, ನಿಮ್ಮ ಪರಿಚಯವನ್ನು ಮಾಡಿಸಿಕೊಡಿ ಹಾಗೆ ಅಂತ ರೈಭ್ಯರು ಕೇಳ್ತಾ ಇದ್ದಾರೆ. ಆಗ ಪುರುಷ ಹೇಳ್ತಾ ಇದ್ದಾರೆ, ಅಹಂ ರುದ್ರಾತ್ ಅವರಜಃ. ನಾನು ರುದ್ರದೇವರ ತಮ್ಮ ಹಾಗೆ. ಕೇಳಿದ್ದುಂಟ ಎಲ್ಲರೂ? ರುದ್ರದೇವರ ತಮ್ಮ ಹಾಗೆ ಅಂತ ನೋಡಿ ಹೇಳ್ತಾರೆ. ಬ್ರಹ್ಮಣೋ ಮಾನಸಸುತಃ. ಬ್ರಹ್ಮದೇವರ ಮಾನಸ ಪುತ್ರ ನಾನು. ಹಾಗೆಂದರೆ ನಾಮ್ನ ಸನತ್ಕುಮಾರೇತಿ. ನಾನು ಸನತ್ಕುಮಾರ ಅಂತ. ಸನಕ, ಸನಂದನ, ಸನಾತನ, ಸನತ್ಕುಮಾರರು ಅಂತ ಮಾನಸಪುತ್ರರು 4 ಜನ. ಅವರೆಲ್ಲ ಯಾರಾಗಬೇಕು? ರುದ್ರದೇವರಿಗೆ ತಮ್ಮ ಆಗಬೇಕು. ನೋಡಿ, ಅವರೇ ಹೇಳ್ಕೊತಾ ಇದ್ದಾರೆ, ರುದ್ರಾತ್ ಅವರಜಃ. ರುದ್ರದೇವರ ಸಹೋದರರು ನಾವೆಲ್ಲ ಹಾಗೆ ಅಂತ. ಜನೋಲೋಕೆ ವಸಾಮ್ಯಹಂ. ಯಾವ ಲೋಕದಲ್ಲಿ ಇರ್ತೀವಿ ನಾವು? ಜನೋಲೋಕದಲ್ಲಿ ಇರ್ತೀವಿ. ಅಲ್ಲಿಗೆ ಯಾರಿಗೆ ಎಂಟ್ರಿಯಲ್ಲಿಲ್ಲ? ನಮಗೆ ಗೊತ್ತಿದ್ದು 3. ಯಾವುದು? ಭೂಲೋಕ, ಸ್ವರ್ಗಲೋಕ, ನರಕಲೋಕ. ಟ್ರಯಾಂಗಲ್ ಇದ್ದಾಗೆ ಅಲ್ಲೇ ತಿರುಗ್ತಾ ಇರೋದು ನಾವು. ಅದು ಬಿಟ್ಟು ಹೊರಗೆ ಬರುವವರೇ ಎಲ್ಲ ನಾವು. ಇದರ ಮೇಲೆ ಒಂದು ಪ್ರಶ್ನೆ, ಯಾರಿಗೆ ಈ ಲೋಕಲ ಸಿಗ್ತದೆ? ನೋಡಿ, ಪ್ರಾಣಾಯಾಮ ಮಾಡುವಾಗ ಹೇಳ್ತೀವಿ, ಭೂಹು, ಭುವಃ, ಸ್ವಃ, ಮಹಃ, ಜನಃ, ತಪಃ, ಸತ್ಯಂ ಹಾಗೆ. ಇದೆಲ್ಲ ಮೇಲಿನ ಲೋಕಗಳು. ಅದೆಲ್ಲ ಯಾರಿಗೆ ಸಿಗ್ತದೆ? ಮಹರ್ಲೋಕದಿಂದ ಶುರು ಮಾಡಿ ಯಾರಿಗೆ ಸಿಗ್ತದೆ? ಅಪರೋಕ್ಷ ಜ್ಞಾನಿಗಳಿಗೆ ಸಿಗ್ತದೆ. ಸಾಮಾನ್ಯರಿಗೆ ಅಲ್ಲಿ ನೋ ಎಂಟ್ರಿ. ಅಪರೋಕ್ಷ ಜ್ಞಾನ ಹೊಂದಿದವರು ಅಲ್ಲಿ ಹೋಗಿ ಸಾಧನೆಯನ್ನು ಮುಂದುವರಿಸ್ತಾರೆ ಅಂತ ಇದೆ. ಇವರು ಮಹನೀಯರು ಸನತ್ಕುಮಾರರು ಜನೋಲೋಕದಲ್ಲಿ ಇದ್ದಾರೆ. ಭವತಃ ಪಾರ್ಶ್ವಮಾಯಾತಃ ಪ್ರಣಯೇನ ತಪೋದನ ಧನ್ಯೋಸಿ. ನಾನು ನಿನ್ನ ಹತ್ರ ಬಂದಿದ್ದೇನೆ. ಯಾಕೆಂದರೆ ರೈಭ್ಯ, ನೀನೇನಾಗಿದ್ದಿ? ಧನ್ಯನಾಗಿದ್ದಿ ಹಾಗೆ ಅಂತ. ನೀನು ಧನ್ಯನಾಗಿದ್ದಿ. ಸರ್ವತಾ ವತ್ಸ ಬ್ರಹ್ಮಣಃ ಕುಲವರ್ಧನ. ಬ್ರಾಹ್ಮಣರ ಕುಲವನ್ನು ಬೆಳೆಸುವವ ನೀನು. ಧನ್ಯನಾಗಿದ್ದಿ, ಅದರಿಂದ ಬಂದೆ ಹಾಗೆ ಅಂತ ಇಷ್ಟು ಹೇಳಿದಾಗ ರೈಭ್ಯರಿಗೆ ಆಶ್ಚರ್ಯ ಆಯ್ತಂತೆ.
ಕಥಂ ಹಿ ಧನ್ಯೋಹಂ. ಅಲ್ಲ, ನನ್ನನ್ನು ಹೋಗಿ ಧನ್ಯ ಅಂತ ಹೇಳ್ತಾರಲ್ಲ, ಅಂದರೆ ಧನ್ಯ ಅಂದರೆ ಏನು? ಶ್ರೇಷ್ಠವಾದ ವ್ಯಕ್ತಿ, ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ ವ್ಯಕ್ತಿ ಅಂತ ಹೊಗಳಿದರು. ಅಲ್ಲ, ನಾನೇನು ಮಾಡಿದೆ? ನಾನು ಗಯಾಗೆ ಬಂದು ಪಿಂಡ ಪ್ರದಾನ ಮಾಡ್ತಾ ಕೂತಿದ್ದೇನೆ ಅಷ್ಟೇ, ಇನ್ನೇನು ಮಾಡಿಲ್ಲ. ದೇವರ ಸ್ತೋತ್ರವನ್ನು ಮಾಡ್ತಾ ಕೂತಿದ್ದೀನಿ, ತಪಸ್ ಮಾಡ್ತಾ. ನಾನೇನು ಮಹಾಕಾರ್ಯ ಮಾಡಿದೆ? ಕಥಂ ಹಿ, ಅದು ಯಾರು? ಸಾಮಾನ್ಯರಲ್ಲ. ಸರ್ಟಿಫಿಕೇಟ್ ಕೊಡೋದು ಯಾರು? ಬೇರೆ ಲೋಕದವರು. ನಮಗೆ ಬೇರೆ ದೇಶದವರು ಬಂದು ನಮ್ಮನ್ನು ಹೊಗಳಿದರೆ ಭಾರಿ ಆಗಿಬಿಡುತ್ತದೆ. ಪಕ್ಕದ ದೇಶದವರು ನಮ್ಮನ್ನು ಹೊಗಳಿದರೆ ಭಾರಿ. ಇವರು ಯಾರು? ಪಕ್ಕದ ದೇಶದವರಲ್ಲ ಅವರು, ಪಕ್ಕದ ಲೋಕದವರು. ಲೋಕದಿಂದ ಲೋಕಕ್ಕೆ ಬಂದು ಹೊಗಳ್ತಾರೆ, ನೀನು ಧನ್ಯ ಅಂತ ಹೇಳಿದರೆ ಆಶ್ಚರ್ಯ ಅಲ್ಲವೇ? ಏನು ಆಶ್ಚರ್ಯ? ನಾನು ಅಂಥ ಕಾರ್ಯ ನಾನೇನು ಮಾಡಿದೆ ಹಾಗೆ ಅಂತ ರೈಭ್ಯ ಕೇಳ್ತಾರೆ. ಅದಕ್ಕೆ ಸನತ್ಕುಮಾರರು ಹೇಳ್ತಾರೆ, ಧನ್ಯಸ್ತ್ವಮೇವ, ನೀನೇ ಧನ್ಯನಪ್ಪ. ಯಾಕೆ? ದ್ವಿಜವರ್ಯ ಮುಖ್ಯ, ಬ್ರಾಹ್ಮಣರಲ್ಲಿ ಶ್ರೇಷ್ಠ. ಯಾಕೆ? ವೇದವಾದ ವಿರತಃ, ನೀನು ವೇದವಾದದಲ್ಲಿ ಆಸಕ್ತನಾಗಿದ್ದಿ. ಅಂದರೆ ವೇದದ ಅರ್ಥ ಏನು, ವೇದದ ತಾತ್ಪರ್ಯ ಏನು ಇತ್ಯಾದಿಗಳ ಒಂದು ಚಿಂತನೆ ಮಂಥನೆ ಮಾಡ್ತಾ ಇರುವವನು ನೀನು, ಒಂದು ಕಾರಣ. ಎರಡನೇ ಕಾರಣ, ಪಿತೃಂಶ್ಚ ಪ್ರೀಣಾಸಿ, ಪಿತೃಗಳನ್ನು, ನಿಮ್ಮ ಹಿರಿಯರನ್ನು ನೀನು ಸಂತೋಷಪಡಿಸ್ತಾ ಇದೆಯಾ. ಗಯಾ ಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಮಾಡುವುದು ಭಾರಿ ಪುಣ್ಯಕರ, ಅದನ್ನು ಹೇಳ್ತಾ ಇದ್ದಾರೆ. ಮಂತ್ರವ್ರತ ಜಪ್ಯ ಹೋಮೈಹಿ ಗಯಾಂ ಸಮಾಸಾಧ್ಯ. ಈ ಗಯಾ ಕ್ಷೇತ್ರಕ್ಕೆ ಬಂದು ಮಂತ್ರಗಳು, ವ್ರತಗಳು, ಜಪಗಳು, ಹೋಮಗಳು ನೋಡಿ, ಇದೆಲ್ಲ ಬ್ರಾಹ್ಮಣನಿಗೆ ಇರಬೇಕಾದ ಒಂದು ಧರ್ಮ. ಧರ್ಮವೇ ಕರ್ಮ, ಇನ್ನೇನಲ್ಲ. ನಮಗೆ ಧರ್ಮ ಯಾವುದು? ವಿಹಿತವಾದ ಕರ್ಮವನ್ನು ಮಾಡೋದೇ ಧರ್ಮ. ಧರ್ಮ ಅಂದರೆ ಸಾಮಾನ್ಯ ಜನ ತಿಳಿಯೋದು ದಾನ ಅಂತ. ಏನೋ ಒಂದು ಧರ್ಮ ಮಾಡಿರಿ ಅಂದರೆ ಏನು ಕೊಟ್ಟುಬಿಡ್ತಾರೆ? ದಾನ ಅಂತ ತಿಳಿತಾರೆ. ಹೌದು, ದಾನವೂ ಧರ್ಮವೇ. 6 ಕರ್ಮ ಅಂತ ಹೇಳಿದಾರಲ್ಲ, ಅದರಲ್ಲಿ ಒಂದು ಯಾವುದು? ದಾನವೂ ಹೌದು. ಅದು ಬಿಟ್ಟು ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ, ಇದು 6 ಕರ್ಮಗಳು ಕೂಡ ಏನು? ನಮಗೆ ಧರ್ಮವೇ. ಸೊ ಅದರಿಂದ ಧರ್ಮವನ್ನು ಮಾಡಬೇಕು ಅಂದರೆ ಏನರ್ಥ? ಈ 6 ಕರ್ಮಗಳನ್ನು ಮಾಡಬೇಕು ಅಂತ ಅರ್ಥ. ಯಾರಲ್ಲಿ ಒಂದು ಹಂತದಲ್ಲಿ, ಆರಂಭ ಹಂತದಲ್ಲಿ ಯಾವುದು ಮಾಡಬೇಕು? ಅಧ್ಯಯನ, ಯಜನ, ದಾನ. ಗುರುಗಳ ಹತ್ರ ಪಾಠ ಮಾಡಬೇಕು, ಬ್ರಹ್ಮಚಾರಿಯಾಗಿ ಇದನ್ನು ಮಾಡಬೇಕು. ಶ್ರವಣ ಮಾಡಬೇಕು, ಅಗ್ನಿಕಾರ್ಯಾದಿ ಯಜನ ಮಾಡಬೇಕು, ದಾನವನ್ನು ಮಾಡಬೇಕು. ಸೊ ಈ ರೀತಿಯಾಗಿ ಇದೇ ಧರ್ಮ. ಈ 6 ಕರ್ಮಗಳನ್ನು ಮಾಡೋದೇ ನಮಗೆ ಧರ್ಮ ಹಾಗೆ ಅಂತ ದಾಸರು ಹೇಳ್ತಾರೆ ನೋಡಿ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಹಾಗೆ. ದಿವ್ಯ ಮಂತ್ರ ಯಾವುದು? ಧರ್ಮವೇ. ಧರ್ಮ ಅಂದರೆ ಏನು ಅರ್ಥ ಆಗೋದಿಲ್ಲ. ಏನು ದಾನ ಮಾಡಬೇಕು ಅಂತಾರೋ? ದಾನ ಮಾತ್ರ ಅಲ್ಲ, ಅಧ್ಯಯನಾದಿಗಳನ್ನು ಕೂಡ ಮಾಡಬೇಕು ಅಂತ ಒಟ್ಟು. ಈ ರೀತಿಯಾಗಿ ಸನತ್ಕುಮಾರರು ಹೇಳ್ತಾರೆ, ನೀನು ಮಂತ್ರ, ವ್ರತ, ಜಪ, ಹೋಮ ಅದು ಮನೆಯಲ್ಲಿ ಮಾಡಿದರೆ ಭಾರಿ ಪುಣ್ಯ. ಹಾಗಿರುವಾಗ ನೀನು ಎಲ್ಲಿ ಮಾಡ್ತಾ ಇದ್ದಿ? ಗಯಾ ಕ್ಷೇತ್ರದಲ್ಲಿ ಬಂದು ಮಾಡ್ತಾ ಇದ್ದಿ. ತದಾ ಅನ್ನಪಿಂಡೈ ಸಮಾಸಾದ್ಯ ತಥಾ ಅನ್ನಪಿಂಡೈ ಶೃಣುಷ್ವ ಚಾನ್ಯಂ ನೃಪತಿರ್ಬಭೂವ ವಿಶಾಲನಾಮ ಸ ಪುರೀಂ ವಿಶಾಲಂ ಉವಾಸಧನ್ಯೋ ಧೃತಿಮಾನಪುತ್ರ ಸ್ವಯಂ ವಿಶಾಲಾಧಿಪತಿರ್ ದ್ವಿಜಾಗ್ರ್ಯವಾನ್. ಇನ್ನೊಂದು ಕಥೆಯನ್ನು ಹೇಳ್ತೀನಿ ಅಂತ ಸನತ್ಕುಮಾರರು, ನೀ ಏನು ಪಿಂಡ ಪ್ರದಾನ ಮಾಡ್ತಾ ಇದ್ದಿ ಗಯಾ ಕ್ಷೇತ್ರದಲ್ಲಿ, ಅದರ ಒಂದು ಮಹಿಮೆಯನ್ನು ಹೇಳ್ತೀನಿ ಕೇಳು ಅಂತ ಸನತ್ಕುಮಾರರು ಹೇಳ್ತಾರೆ. ನೃಪತಿರ್ಬಭೂವ ವಿಶಾಲ ನಾಮ. ವಿಶಾಲ ಅಂತ ಒಂದು ರಾಜ ಇದ್ದಂತೆ. ಯಾರು? ವಿಶಾಲ ಎನ್ನುವ ರಾಜ. ಪುರೀಂ ವಿಶಾಲಾಂ, ಅವನು ವಿಶಾಲಪುರಿಯಲ್ಲೇ ಇದ್ದ, ಅಲ್ಲೇ ವಾಸ ಮಾಡಿಕೊಂಡು ಇದ್ದ. ಧನ್ಯ ಧೃತಿಮಾನ್ ಅಪುತ್ರ, ಆದರೆ ಅವನಿಗೇನಾಗಲಿಲ್ಲ? ಮಕ್ಕಳಿದ್ದಿಲ್ಲ. ಸ್ವಯಂ ವಿಶಾಲಾಧಿಪತಿ ದ್ವಿಜಾಗ್ರ್ಯಾನ್ ಪಪ್ರಚ್ಚ. ಒಂದು ಸಲ ಏನು ಮಾಡಿದ? ಬ್ರಾಹ್ಮಣ ಶ್ರೇಷ್ಠರನ್ನು ಕೇಳಿದ ಅಂತ. ಏನು ಅಂತ? ಪುತ್ರಾರ್ಥಂ ಅಮಿತ್ರ ಸಾಹಸಹತೆ ಬ್ರಾಹ್ಮಣಾ ಚ ಊಚುಹು ಅಧೀನ ಸತ್ವಾಹ. ನೋಡಿ, ನನಗೆ ಮಕ್ಕಳು ಆಗಬೇಕು ನನಗೆ. ಅದಕ್ಕೆ ಏನು ಮಾಡಬೇಕು? ನನಗೆ ಒಂದು ಉಪಾಯವನ್ನು ಹೇಳಿ ಹಾಗೆ ಅಂತ.
ಯಾರು ಕೇಳಿದ್ದು? ವಿಶಾಲ ಎನ್ನುವ ರಾಜ, ವಿಶಾಲ ದೇಶದ ಅಧಿಪತಿ ಅವನು. ಯಾರನ್ನು ಕೇಳಿದ? ಬ್ರಾಹ್ಮಣರನ್ನು ಕೇಳಿದ. ಆಗ ಆ ಬ್ರಾಹ್ಮಣರೆಲ್ಲ ಹೇಳಿದ್ರಂತೆ, ರಾಜನ್ ಪಿತೃನ್ ತರ್ಪಯ ಪುತ್ರಹೇತೋರ್ ಗತ್ವಾ ಗಯಾಂ ಅನ್ನದಾನೈಹಿ ಅನೇಕೈಹಿ. ರಾಜ, ನೀನು ಗಯಾ ಕ್ಷೇತ್ರಕ್ಕೆ ಹೋಗಿ ಅನ್ನದಾನವನ್ನು ಮಾಡು, ಪಿತೃಗಳನ್ನು ಉದ್ದೇಶಿಸಿ ನೀನು ಅನ್ನದಾನವನ್ನು ಮಾಡು ಹಾಗೆ ಅಂತ. ಧ್ರುವಂ ಸುತಸ್ತೆ ಭವಿತಾ, ಈ ರೀತಿಯಾಗಿ ಮಾಡಿದರೆ ನಿನಗೆ ಅವಶ್ಯವಾಗಿ ಮಕ್ಕಳಾಗ್ತಾರೆ ಹಾಗೆ ಅಂತ. ನೃಪೇಶ ಸುಸಂಪ್ರದಾತ ಸಕಲ ಕ್ಷಿತೀಶಃ ಇತೀರಿತೋ ಬ್ರಾಹ್ಮಣೈ ಸಹ ಪ್ರಹೃಷ್ಟ ರಾಜ ವಿಶಾಲಾಧಿಪತಿ ಪ್ರಯತ್ನಾತ್ ಆಗತ್ಯ. ಈ ರೀತಿಯಾಗಿ ಬ್ರಾಹ್ಮಣರು ಹೇಳಿದಾಗ ಆ ವಿಶಾಲ ರಾಜನು ಕೂಡ ಸಂತೋಷದಿಂದ ಪ್ರಯತ್ನಪಟ್ಟು ಬರ್ತಾನೆ. ಯಾವಾಗ? ಗಯಾ ಕ್ಷೇತ್ರಕ್ಕೆ ಬಂದು ಮಘ ನಕ್ಷತ್ರ ಇರುವಾಗ ಭಕ್ತಿಯಾತ ಕೃತಂ ಪಿತೃಣಾಂ ಪಿಂಡ ಪ್ರದಾನಂ ವಿಧಿ ಪ್ರಕಾರವಾಗಿ ಪಿಂಡ ಪ್ರದಾನವನ್ನು ಮಾಡ್ತಾನೆ. ಯಾವಾಗ? ಗಯಾ ಕ್ಷೇತ್ರದಲ್ಲಿ ಮಘ ನಕ್ಷತ್ರ ಇರುವಾಗ. ಪ್ರಯತ್ನಾತ್ ಅದದತ್ ವಿಯತ್ ಉತ್ತಮ ಮೂರ್ತ್ಯಸ್ತಾನ್ ಪಶ್ಯನ್ ಸ ಪುಂಸಃ ಸಿತಪೀತ ಕೃಷ್ಣಾನ್ ಉವಾಚ ರಾಜ ಕಿಮಿದಂ ಭವದ್ಭಿಃ ಉಪೇಕ್ಷ್ಯತೆ ಶಂಸತ ಸರ್ವಮೇವ ಕೌತೂಹಲಂ ಮೇ ಮನಸಿ ಪ್ರವೃತ್ತಂ. ಈ ರೀತಿಯಾಗಿ ಪಿಂಡ ಪ್ರದಾನವನ್ನು ಮಾಡಿದಾಗ ಅವನ ಎದುರುಗಡೆ 3 ಪುರುಷರು ಬಂದು ನಿಲ್ತಾರೆ. ಯಾರ ಮುಂದೆ? ಆ ವಿಶಾಲ ರಾಜನ ಮುಂದೆ 3 ಪುರುಷರು ಬಂದು ನಿಲ್ತಾರೆ. ಯಾರು? ಸಿತ, ಪೀತ, ಕೃಷ್ಣ ಹಾಗೆ. ಸಿತ, ಪೀತ, ಕೃಷ್ಣ. ಅವರನ್ನು ನೋಡಿದ ಕೂಡಲೇ ಇವನಿಗೆ ಆಶ್ಚರ್ಯ ಆಯ್ತಂತೆ, ವಿಶಾಲ ರಾಜನಿಗೆ. ಯಾರು ನೀವು? ಯಾರಂತಲೇ ಗೊತ್ತಿಲ್ಲ. 3 ಜನ ಬಂದುಬಿಟ್ಟಿದ್ದೀರ. ಶಂಸತ ಸರ್ವಮೇವ ಕೌತೂಹಲಮ್ಮೆ, ನನ್ನ ಮನಸ್ಸಿನಲ್ಲಿ ಕುತೂಹಲ ಆಗಿದೆ, ನೀವು ಯಾರು, ಯಾತಕ್ಕೆ ಬಂದ್ರಿ ಅದನ್ನೆಲ್ಲ ನನಗೆ ತಿಳಿಸಿಕೊಡಿ ಹಾಗೆ ಅಂತ ಹೇಳಿದಾಗ ಸಿತ ಎನ್ನತಕ್ಕವ ಹೇಳ್ತಾ ಇದ್ದಾನೆ, ಅಹಂ ಸಿತಸ್ತೆ ಜನಕೋಸಿ ತಾತ. ಎಲೆ ಮಗು, ನಾನಿನ್ನ ತಂದೆ, ನನ್ನ ಹೆಸರು ಸಿತ ಹಾಗೆ ಅಂತ. ನಾಮ್ನಾಚ ವೃತ್ತೇನ ಚ ಕರ್ಮಣ, ಹೆಸರಿನಿಂದಲೂ ಸಿತ, ನನ್ನ ವೃತ್ತಿಯು, ಸಿತ ಅಂದರೆ ಬಿಳಿದು ಅಂತ ಅರ್ಥ. ನಾಮ್ನ ವೃತ್ತಿ, ನನ್ನ ವೃತ್ತಿಯೂ ಕೂಡ ಸಿತ, ನನ್ನ ಕರ್ಮವೂ ಕೂಡ ಸಿತ. ಅಂದರೆ ಏನರ್ಥ? ನಾನು ಶುದ್ಧವಾದ ಕರ್ಮಗಳನ್ನು ಮಾಡ್ತಾ ಇದ್ದೆ ಮತ್ತು ಶುದ್ಧವಾದ ನನ್ನ ವೃತ್ತಿಯೂ ಕೂಡ ಶುದ್ಧವಾಗಿ ಇತ್ತು, ಹೆಸರು ಕೂಡ ಸಿತನೇ ಆಗಿದ್ದೆ ಹಾಗೆ. ಅಯಂ ಚ ಮೇ ಜನಕಃ ರಕ್ತವರ್ಣ. ಇನ್ನೊಬ್ಬ ಇದ್ದಾನಲ್ಲ, ಇವನು ಕೆಂಪು ಬಣ್ಣದವ. ಇವನು ಯಾರು? ನನ್ನ ತಂದೆ. ಅಂದರೆ ಆ ವಿಶಾಲ ರಾಜನಿಗೆ ಪಿತಾಮಹನಾಗಬೇಕು, ನನ್ನ ತಂದೆ ಅಂತ ಆ ಸಿತ ಹೇಳ್ಕೊತಾ ಇದ್ದಾನೆ. ಆದರೆ ಹೇಗಿದ್ದ ಅವನು? ರಕ್ತವರ್ಣ ನೃಶಂಸಕೃತ ಬ್ರಹ್ಮ ಪಾಪಕಾರಿ. ನನ್ನ ತಂದೆ ಅವನು ನೃಶಂಸಕೃತ, ಮನುಷ್ಯರಿಗೆ ಭಾರಿ ಪೀಡೆಯನ್ನು ಕೊಡ್ತಾ ಇರುವವನು. ಬ್ರಹ್ಮಹತ್ಯ ಪಾಪ ಮಾಡಿದವನು, ಪಾಪಕಾರಿ. ಈ ರೀತಿಯಾಗಿ ಅನೇಕ ಪಾಪಗಳನ್ನು ಮಾಡಿದವನು ಅವನು ಹಾಗೆ ಅಂತ ತನ್ನ ತಂದೆಯ ಪರಿಚಯನ್ನು ಹೇಳ್ತಾನೆ. ಅಧೀಶ್ವರೋ ನಾಮ, ಅವನ ತಂದೆಯ ಹೆಸರು ಅಧೀಶ್ವರ ಹಾಗೆ. ಅಧೀಶ್ವರ, ಸಿತ, ವಿಶಾಲ ಅಂತ ಆ ಪರಂಪರೆ. ಅವನ ತಂದೆ ಇನ್ನೊಬ್ಬ ಇದ್ದಾನಲ್ಲ, ಪರಪಿತಾಸ್ಯ ಕೃಷ್ಣ. ಈ ಅಧೀಶ್ವರ ಇದ್ದಾನಲ್ಲ, ಅವನ ತಂದೆಯ ಹೆಸರು ಕೃಷ್ಣ ಹಾಗೆ. ಕೃಷ್ಣ ಅಂದರೆ ಏನರ್ಥ? ಕಪ್ಪು ಅಂತ ಅರ್ಥ. ನೋಡಿ, ನಾನು ಸಿತ, ನನ್ನ ತಾತ ಅವನು ಕೃಷ್ಣ ಹಾಗೆ. ವೃತ್ಯ ಕರ್ಮನ ಚಾಪಿ ಕೃಷ್ಣ, ಅವನ ವೃತ್ತಿಯಿಂದಲೂ ಕಪ್ಪೆ, ಅವನ ಕರ್ಮದಿಂದಲೂ ಕೂಡ ಅವನು ಕಪ್ಪೆ. ಅಂದರೆ ಏನರ್ಥ? ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದ ಅಂತ ಅರ್ಥ. ಏತೇನ ಕೃಷ್ಣೇನ ಹತಾಃ ಪುರಾ ವೈ ಜನ್ಮನ್ಯನೇಕೆ ಋಷಯಃ ಪುರಾಣಾಃ. ಈ ಕೃಷ್ಣ ಅಂದರೆ ನಿನ್ನ ಪ್ರಪಿತಾಮಹ ಅವನೇನಿದ್ದಾನೆ, ಅವನು ಅನೇಕ ಜನ್ಮಗಳಲ್ಲಿ ಅನೇಕ ಋಷಿಗಳನ್ನು ಕೊಂದಿದ್ದಾನೆ. ಜನ್ಮನ್ಯನೇಕೆ ಋಷಯಃ ಪುರಾಣಃ ಏತೌ ಮೃತೌ ದ್ವೌ ಅಪಿ ಪುತ್ರ ರೌದ್ರಂ ಅವೀಚಿ ಸಂಜ್ಞಕಂ ನರಕಂ ಪ್ರಪನ್ನೌ. ಇವರಿಬ್ಬರು ಮೃತ ಆದ ಮೇಲೆ, ಅಂದರೆ ಯಾರು?
ಅದೀಶ್ವರ ಮತ್ತು ಕೃಷ್ಣ ಅವರಿಬ್ಬರು ಕೂಡ ಮೃತರಾದ ಮೇಲೆ ರೌದ್ರವಾದ ಭಯಂಕರವಾದ ಒಂದು ನರಕ, ಅದರ ಹೆಸರೇನು ಅವೀಚಿ ಅಂತ ಒಂದು ನರಕ, ಅವೀಚಿ ನರಕದಲ್ಲಿ ಅವರು ಇದ್ದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದೀಶ್ವರೋ ಮೇ ಜನಕಃ ಪರೋಸ್ಯ ಕೃಷ್ಣ ಪಿತಾ ದ್ವೌ ಅಪಿ ದೀರ್ಘಕಾಲ, ಏನೋ ಕೆಲವು ದಿವಸ ಇದ್ದರು ಅಂತ ತಿಳಿಬೇಡಿ, ದೀರ್ಘಕಾಲ ಆ ಅವೀಚಿ ಎನ್ನುವ ನರಕದಲ್ಲಿ ಅವರು ಇದ್ದರು ಹಾಗೆ ಅಂತ. ಅಹಂ ಚ ಶುದ್ಧೇನ ನಿಜೇನ ಕರ್ಮಣ ಶಕ್ರಾಸನಂ ಪ್ರಾಪಿತೋ ದುರ್ಲಭಂ ತತಃ. ಆದರೆ ನನಗೇನಾಯಿತು, ನನ್ನ ಹೆಸರು ಸಿತ, ನನ್ನ ಕರ್ಮವೂ ಸಿತ, ನನ್ನ ವೃತ್ತಿಯೂ ಸಿತ ಅಂತ ಹೇಳಿದಲ್ವಾ. ನನಗೆ ಏನಾಯಿತು ಅಂದರೆ ಆ ಪುಣ್ಯದಿಂದ ಶಕ್ರಾಸನಂ ಪ್ರಾಪಿತಃ, ಇಂದ್ರದೇವರ ಒಂದು ಆಸನ ನನಗೆ ಸಿಕ್ತು ಹಾಗೆ. ಅಂದರೆ ಇಂದ್ರಾಸನದಲ್ಲಿ ಕೂತುಕೊಂಡು ಸುಖವನ್ನು ಅನುಭವಿಸುವ ಒಂದು ಭಾಗ್ಯ ನನಗೆ ಸಿಕ್ತು. ಅದು ಎಂಥದ್ದು, ದುರ್ಲಭ, ಎಲ್ಲರಿಗೂ ಸಿಗತಕ್ಕದ್ದಲ್ಲ. ನಾನು ನೋಡಿ, ಕರ್ಮ ಅದು ಒಳ್ಳೆಯದು ಮಾಡಿದ್ರೂ ಪುಣ್ಯವನ್ನು ಕೊಡುತ್ತದೆ, ಕೆಟ್ಟದ್ದು ಮಾಡಿದರೂ ಕೂಡ ನರಕಾದಿಗಳನ್ನು ಕೊಡುತ್ತದೆ. ಇದು ಅಹಂಚ ಶುದ್ಧಿನ ತ್ವಯಾಚ ಪುನರ್ ಮಂತ್ರವಿದಾಗಯಾಂ ಪಿಂಡ ಪ್ರದಾನೇನ ಬಲಾದಿಮೋಚ ಮೇಲಾಪಿತವು. ಇದರ ಮೇಲೆ ಪ್ರಶ್ನೆ, ನೀವು 3 ಜನ ಒಟ್ಟಿಗೆ ಸೇರಿದ್ದು ಹೇಗೆ? ನೀವು ಶಕ್ರಾಸನದಲ್ಲಿ ಕೂತ್ಕೊಂಡಿದ್ದೀರಾ, ಅವರಿಬ್ಬರು ಅವೀಚಿ ಎನ್ನುವ ನರಕದಲ್ಲಿ ಇದ್ದಾರೆ, ಒಟ್ಟು ಸೇರಿದ್ದು ಹೇಗೆ? ಹಾಗೆಂದರೆ, ಪುತ್ರ ವಿಶಾಲ ರಾಜ, ನೀನೇನು ಗಯಾ ಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಮಾಡಿದಿರಿ, ಅದರ ಪ್ರಭಾವದಿಂದ ನಮ್ಮ ಮೇಲನ ಆಯಿತು. ನಮ್ಮ ತಂದೆಯರ ಅಂದರೆ ಪಿತಾಮಹ ಅವರ ಮೇಲನ ನನಗೆ ಆಯಿತು ಹಾಗೆ ಅಂತ ಆ ಸಿತ ಹೇಳ್ತಾ ಇದ್ದಾನೆ. ತೀರ್ಥ ಪಿಂಡ ಪ್ರದಾನ ಪ್ರಭಾವತಃ, ತೀರ್ಥವನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡಿದ್ದಿ, ಅದರ ಪ್ರಭಾವದಿಂದ ನರಕಶ್ರಿತವಪಿ, ನರಕದಲ್ಲಿ ಇದ್ದರೂ ಕೂಡ ನನಗೆ ಅವರ ಮೇಲನಾಯಿತು. ಏನಂತ ಹೇಳಿಕೊಟ್ಟು ತರ್ಪಣ ಮಾಡುವಾಗ ಹೇಳ್ತಾರೆ, ತರ್ಪಣ ಕೊಡುವಾಗ ಪಿತೃನ್ ಪಿತಾಮಹಾಂಸ್ತತ್ರ ತಥೈವ ಪ್ರಪಿತಾಮಹಾನ್ ಪ್ರೀಣಯಾಮೀತಿ ತತ್ತೋಯಂ. ಈ ನೀರನ್ನು ಅವರಿಗಾಗಿ ಕೊಡ್ತೇನೆ. ಯಾರಿಗೆ? ಪಿತಾಮಹ ಪ್ರಪಿತಾಮಹ ಅವರಿಗಾಗಿ. ತ್ವಯಾ ದತ್ತಂ, ನಿನ್ನಿಂದ ಏನು ಆ ನೀರು ಕೊಡಲ್ಪಟ್ಟಿತ್ತು ಗಯಾ ಕ್ಷೇತ್ರದಲ್ಲಿ, ಅದರ ತೇನ ಅಸ್ಮದ್ ಯುಗಪತ್ ಯೋಗ ಜಾತ, ಅದರಿಂದ ಆ ತೀರ್ಥದ ದಾನದ ಪ್ರಭಾವದಿಂದ ನಾವೆಲ್ಲ ಒಟ್ಟು ಸೇರುವಂತೆ ಆಯಿತು. ತೀರ್ಥ ಪ್ರಭಾವಾತ್ ಗಚ್ಚಾಮಿ ಪಿತೃಲೋಕಂ ನ ಸಂಶಯ. ಆ ತೀರ್ಥದ ಪ್ರಭಾವದಿಂದಲೇ ನಾವು 3 ಜನ ಕೂಡ ಎಲ್ಲಿ ಹೋಗ್ತೀವಿ? ಪಿತೃಲೋಕಕ್ಕೆ ಹೋಗ್ತೀವಿ, ಯಾವ ಸಂಶಯವೂ ಇಲ್ಲ ಇದರಲ್ಲಿ ಹಾಗೆ ಅಂತ. ಅತ್ರ ಪಿಂಡ ಪ್ರದಾನೇನ ಏತೌ ತವ ಪಿತಾಮಹೌ ದುರ್ಗತೌ ಅಪಿ ಸಂಸಿದ್ಧೌ ಪಾಪಕೃತ್ ವಿಕೃತಿಂ ಗತೌ. ತೀರ್ಥ ಪ್ರಭಾವದಿಂದ ನರಕದಲ್ಲಿ ಇದ್ದರು, ಆದರೂ ಕೂಡ ಅವರು ಉತ್ತಮ ಗತಿಯನ್ನು ಪಡೀತಾ ಇದ್ದಾರೆ. ಪಿಂಡ ಪ್ರದಾನೇನ ಕುರ್ಯಾತ್ ಉದ್ಧರಣಂ ಪುನಃ. ಅದರಿಂದ ಈ ತೀರ್ಥ ಪ್ರಭಾವ ಎಂಥವರನ್ನು? ಬ್ರಹ್ಮಜ್ಞಸ್ಯಾಪಿ, ಬ್ರಹ್ಮಹತ್ಯಾ ಪಾಪ ಮಾಡಿದರೂ ಕೂಡ ಗಯಾದಲ್ಲಿ ಮಾಡತಕ್ಕ ಆ ವಿಧವತ್ತಾದ ಒಂದು ಪಿಂಡ ಪ್ರದಾನ ಅದು ಮಹಾ ಫಲಕಾರಿಯಾಗ್ತಾ ಇದೆ. ಏತಸ್ಮಾತ್ ಕಾರಣ ಪುತ್ರ ಅಹಮೇತೋ ವಿಗೃಹ್ಯ ವೈ ಆಗದೋಸ್ಮಿ ಭವಂತಂ ಮೇ ದ್ರಷ್ಟುಂ ಯಾಸ್ಯಾಮಿ ಸಾಂಪ್ರತಂ. ಅದರಿಂದ ಏನೋ ನೀನು ಮಾಡ್ತಾ ಇದ್ದಿ ವಿಶಾಲ ರಾಜ, ಒಳ್ಳೆ ಕೆಲಸ ಮಾಡಿದ್ದಿ ಮಗನೇ, ಅದರಿಂದ ನಿನ್ನನ್ನು ನೋಡಿಕೊಂಡು ಪಿತೃಲೋಕಕ್ಕೆ ಹೋಗಬೇಕು. ನಾವು ಒಟ್ಟಿಗೆ ನಮ್ಮ ಮೇಲನಾಯಿತು ಪಿತೃಲೋಕಕ್ಕೆ ಹೋಗ್ತಾ ಇದ್ದೀವಿ, ನಿನ್ನನ್ನು ನೋಡಿ ಈ ವಿಷಯವನ್ನು ತಿಳಿಸಿ ಹೋಗೋಣ ಅಂತ ನಾವು ಇಲ್ಲಿಗೆ ಬಂದೀವಿ. ತುಂಬ ಸಂತೋಷ ಆಯಿತು, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀಯಾ ಹಾಗೆ ಅಂತ. ಇಷ್ಟು ವಿಚಾರವನ್ನು ಸನತ್ ಕುಮಾರರು ರೈಬ್ಯರಿಗೆ ಹೇಳಿದರು. ಈಗ ಗೊತ್ತಾಯ್ತಾ, ಗಯಾದಲ್ಲಿ ಒಮ್ಮೆ ತೀರ್ಥ ಪಿಂಡ ಪ್ರದಾನ ಮಾಡಿದರೆ ಎಂಥ ಪುಣ್ಯ ಇದೆ, ಬ್ರಹ್ಮಹತ್ಯಾದಿ ಪಾಪಗಳನ್ನು ಕೂಡ ನಾಶ ಮಾಡತಕ್ಕದ್ದು. ಆದರೆ ಒಂದು ನೆನಪಿಟ್ಕೋಬೇಕು, ಏನೇ ಮಾಡಿದರೂ ಕೂಡ ವಿಷ್ಣು ಸ್ಮರಣೆ ಪೂರ್ವಕವಾಗಿ ಮಾಡಬೇಕು. ಪರಮಾತ್ಮನ ಸ್ಮರಣೆ ಇಲ್ಲದೆ ಮಾಡುವ ಕೆಲಸ ವ್ಯರ್ಥ. ಸೊ ಅದರಿಂದ ಏತಸ್ಮಾತ್ ಕಾರಣಾತ್ ರೈಭ್ಯ ಭವಾನ್ ಧನ್ಯೋ ಮಯಾ ಉಚ್ಯತೆ. ಆ ಕಾರಣದಿಂದ ರೈಭ್ಯ, ನಾನಿನ್ನನ್ನು ಏನೆಂದು ಕರೆದೆ? ಧನ್ಯ, ನೀನು ಧನ್ಯ ಹಾಗೆ ಅಂತ ಕರೆದೆ. ಯಾಕೆ? ಒಂದು ಬಾರಿ ಅದೇ ಬರೀತಾರೆ ನೋಡಿ, ಸಕೃತ್ ಗಯಾಭಿಗಮನಂ ಸಕೃತ್ ಪಿಂಡ ಪ್ರದಾಪನಂ ದುರ್ಲಭಂ. ಒಂದು ಬಾರಿ ಗಯಾ ಕ್ಷೇತ್ರಕ್ಕೆ ಹೋಗೋದೇ ದುರ್ಲಭ.
ಒಂದು ಬಾರಿಯಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡುವುದೇ ದುರ್ಲಭ. ಆಗಿರುವಾಗ ತ್ವಂ ಪುನಃ ನಿತ್ಯಂ ಅಸ್ಮಿನ್ನೇವ ವ್ಯವಸ್ಥಿತ. ನೀನಾದರೂ ನೋಡಿದರೆ ಪುಣ್ಯಾತ್ಮ ಗಯಾ ಕ್ಷೇತ್ರದಲ್ಲೇ ವಾಸ ಮಾಡಿಕೊಂಡಿದ್ಯಾ. ಕಿಮನು ಪ್ರೋಚತೆ ರೈಬ ತವ ಪುಣ್ಯಮಿದಂ ಪ್ರಭು. ನಿನ್ನ ಪುಣ್ಯ ಇಷ್ಟು ಅಷ್ಟು ಅಂತ ಏನು ಹೇಳೋದು, ಮಹಾಪುಣ್ಯ ಇದೆ ಹಾಗೆ ಅಂತ. ಅತಃ ಅತಿ ವಿಖ್ಯಾತತಮಂ ತೀರ್ಥಂ ಏತದ್ ದ್ವಿಜೋತ್ತಮ. ಅದರಿಂದ ಭಾರಿ ಪುಣ್ಯ ತೀರ್ಥ ಅದು. ಗಯಾ ತೀರ್ಥ ಭಾರಿ ಮಹತ್ವವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೆ ಪರಮಾತ್ಮ ಹೇಳ್ತಾನೆ ವರಾಹದೇವರು, ಏವಮುಕ್ತ ಮಹಾಯೋಗಿ ತತ್ರೈವ ಅಂತರಧೀಯತ. ಇಷ್ಟು ಹೇಳಿ ಸನತ್ಕುಮಾರರು ಅಲ್ಲಿಗೆ ಅಂತರ್ಧಾನವನ್ನು ಪಡೆದರು. ಬಂದದ್ದು ಯಾತಕ್ಕೆ? ರೈಬ್ಯನನ್ನು ಎನ್ಕರೇಜ್ ಮಾಡೋಕ್ಕೆ ಬಂದರು. ರೈಬ್ಯನಿಗೆ ಎನ್ಕರೇಜ್ ಮಾಡಿದರು, ಒಳ್ಳೆ ಕೆಲಸ ಮಾಡ್ತಾ ಇದ್ದಿ, ಮಹನೀಯರ ದರ್ಶನ ಅದು ಮಹಾಪುಣ್ಯ. ಮಹಾಭಾರತದಲ್ಲಿ ಒಂದು ಕತೆ ಬರುತ್ತದೆ. ರಾಜ್ಯ ಕೊಡು ಅಂತ ಎಷ್ಟು ಬಾರಿ ಹೇಳಿದರೂ ಕೂಡ ದುರ್ಯೋಧನಾದಿಗಳು ಕೊಡ್ತಾ ಇಲ್ಲ. ಆಗ ಒಂದು ಸಲ ವೇದವ್ಯಾಸರು ಬಂದು ಧೃತರಾಷ್ಟ್ರನಿಗೆ ಹೇಳ್ತಾರೆ, ಧೃತರಾಷ್ಟ್ರ ನಿನ್ನ ಮಕ್ಕಳಿಗೆ ಹೇಳು, ರಾಜ್ಯವನ್ನು ಕೊಡಕ್ಕೆ ಹೇಳು, ಇಲ್ಲದಿದ್ದರೆ ಅವರು ಸಂಹೃತರಾಗ್ತಾರೆ, ನಿನ್ನ ವಂಶನಾಶ ಆಗ್ತದೆ ಅಂತ ಇಷ್ಟು ಹೇಳಿದರೂ ಕೂಡ ಧೃತರಾಷ್ಟ್ರ ಏನು ಹೇಳಿದ ಹೇಳಿ? ನಿಮ್ಮ ಮೊಮ್ಮಕ್ಕಳು ತಾನೆ, ನೀವೇ ಹೋಗಿ ಹೇಳಿ ಹಾಗೆ ಅಂತ ಹೇಳಿದ್ರು. ನಾನು ಹೇಳಿದರೆ ಕೇಳೋದಿಲ್ಲ, ನೀವೇ ಹೋಗಿ ಹೇಳಿ ಹಾಗೆ. ಆಗ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ, ದುರ್ಯೋಧನಾದಿಗಳನ್ನು ನೋಡೋದಕ್ಕೂ ಕೂಡ ನಾನು ಇಚ್ಛೆ ಪಡೋದಿಲ್ಲ ಹಾಗೆ. ಅಷ್ಟು ಹೇಳಿದ್ದಕ್ಕೆ ಸಾಕಂತೆ ಅವರಿಗೆ ಮಹಾಪಾಪಗಳು ಬಂದೋಯ್ತಂತೆ. ಮಹನೀಯರು ನಿಮ್ಮನ್ನು ನೋಡೋದಿಲ್ಲ, ಒಬ್ಬರನ್ನು ನೋಡೋದಿಲ್ಲ ಹಾಗೆ ಅಂತ ಹೇಳಿದರೆ ಆ ವ್ಯಕ್ತಿಗೆ ಮಹಾ ಅನರ್ಥಕಾರಿದೆ ಅಂತ ಅರ್ಥ. ಅದೇ ರೀತಿಯಾಗಿ ಆ ಕೌರವರ ಸಭೆಯಲ್ಲೇ ಹೇಳ್ತಾನೆ ಪರಮಾತ್ಮ, ಮಮ ಪ್ರಾಣ ಹಿ ಪಾಂಡವಾಹ ಅಂತ ಹೇಳ್ತಾನೆ. ಪಾಂಡವರು ಅಂದರೆ ಯಾರು? ನನ್ನ ಪ್ರಾಣ ಹಾಗೆ ಅಂತ. ಅಷ್ಟು ಹೇಳಿದ ಕೂಡಲೇ ಪಾಂಡವರ ಪುಣ್ಯ ಸರಸರ ಸರ ಸರ ಅಂತ ಬೆಳೀತಂತೆ. ನೋಡಿ, ದೊಡ್ಡವರು ಇಷ್ಟು ಹೇಳಿದರೆ ಸಾಕು, ಪಾಂಡವರು ನನಗೆ ಪ್ರಿಯರಾದವರು ಇಷ್ಟು ಹೇಳಿದರೆ ಸಾಕು, ಅವರ ಪುಣ್ಯ ಬೆಳೀತದೆ. ದುರ್ಯೋಧನಾದಿಗಳನ್ನು ನೋಡೋದಿಲ್ಲ ಅಂತ ಇಷ್ಟು ಹೇಳಿದ್ದಕ್ಕೆ ಸಾಕು, ಅವರ ಪಾಪ ಬೆಳೀತದೆ ಹಾಗೆ. ಸೊ ಅದರಿಂದ ನಾವೇನು ಮಾಡಬೇಕು? ದೊಡ್ಡವರ ದೃಷ್ಟಿ, ದೊಡ್ಡವರ ಅನುಗ್ರಹ ನಮ್ಮ ಮೇಲೆ ಆಗುವಂತೆ ನಾವು ನಮ್ಮ ಚರ್ಯೆ, ನಮ್ಮ ಕ್ರಿಯೆಗಳು ಆ ರೀತಿಯಾಗಿ ಇರಬೇಕು ಅಂತ ಒಟ್ಟು. ಈ ರೀತಿಯಾಗಿ ಸನತ್ಕುಮಾರರು ಹೇಳಿ ಅಲ್ಲೇ ಮರೆಯಾದರು ಹಾಗೆ ಅಂತ. ರೈಬ್ಯರು ಕೂಡ ಗದಾಪಾಣೇಹೇ ಹರೇಹೇ ಸ್ತೋತ್ರಂ ಅಥಾಕರು. ಭಾರಿ ಸಂತೋಷ ಆಯಿತು ರೈಬ್ಯರಿಗೆ. ಅದು ಕೇಳಿ ಗದಾಧರ ಇದ್ದಾನೆ ಗಯಾ ಕ್ಷೇತ್ರದಲ್ಲಿ. ಗದಾಧರ ಮಾಧವ ಅಂತ ಹೇಳ್ತಾರಲ್ಲ, ಗಯಾ ಮಾಧವ ಅಂತ, ಅವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಗದಾಧರಂ ರೈಬ್ಯರು ಮಾಡಿದ ಸ್ತೋತ್ರ ಇದು. ಗದಾಧರಂ ವಿಬುಧ ಜನೈರಭಿಷ್ಟುತಂ ಧೃತಕ್ಷಮಂ ಕ್ಷುದಿತ ಜನಾರ್ತಿ ನಾಶನಂ. ಸ್ವಾಮಿ, ನೀನು ಗದಾಧರನಾಗಿ ವಿಷ್ಣುವಿನ ರೂಪದಿಂದ ನೀನು ಇಲ್ಲಿದ್ದೀಯಾ. ವಿಬುಧ ಜನೈಹಿ ಅಭಿಷ್ಟುತಂ, ದೇವತೆಗಳಿಂದ ನೀನು ಸ್ತೋತ್ರ ಮಾಡಲ್ಪಡುವವ, ಸೇವಿಸಲ್ಪಡುವವ ಅಂಥವನು ನೀನು. ಯಾರು ಬಾಧಿತರಾಗಿದ್ದಾರೆ, ತೊಂದರೆಗೆ ಒಳಗಾಗಿದ್ದಾರೆ, ದೈನ್ಯರಾಗಿದ್ದಾರೆ, ಅವರ ಮೇಲೆ ಅನುಗ್ರಹವನ್ನು, ಅವರ ದುಃಖವನ್ನು ನಾಶ ಮಾಡತಕ್ಕವ ನೀನು. ಅವರಿಗೆ ಅನುಗ್ರಹ ಮಾಡಿ ಅವರ ದುಃಖವನ್ನು ನಾಶ ಮಾಡತಕ್ಕವ. ಶಿವಂ, ಪರಮ ಮಂಗಳ ರೂಪ ನೀನು. ವಿಶಾಲಾಸುರ ಸೈನ್ಯಮರ್ದನ, ಇನ್ನು ವಿಶಾಲವಾದ ಅಸುರರ ಸೈನ್ಯ ಅದನ್ನೆಲ್ಲ ನಾಶ ಮಾಡಿದ ರೂಪ ನಿಂದು. ನಮಾಮ್ಯಹಂ ಹತ ಸಕಲಾಶುಭಂ ಸ್ಮೃತೌ. ನಿನ್ನನ್ನು ಸ್ಮರಣೆ ಮಾಡಿದರೆ ಸಾಕು, ನಿನ್ನ ಸ್ಮರಣೆ ಆದರೆ ಸಾಕು, ಸಕಲ ಅಶುಭವೂ ಕೂಡ ಏನಾಗ್ತದೆ? ನಾಶ ಆಗ್ತದೆ ಹಾಗೆ ಅಂತ. ಇವತ್ತಿಗೂ ಕೂಡ ನೋಡಿ, ಸ್ಮರಣೆಗೆ ಅಷ್ಟು ಮಹತ್ವ ಹೇಳ್ತಾ ಇದ್ದಾರೆ. ಶ್ರಾದ್ದ ಕಾಲದಲ್ಲಿ ಈಗಲೂ ಕೂಡ ಗದಾಧರನ ಸ್ಮರಣೆ ಮಾಡುವ ಸಂಪ್ರದಾಯ ಇದೆ. ಯಾಕೆ ನೋಡಿ, ನಮಾಮ್ಯಹಂ ಹತಲ ಸಕಲಾಶುಭಂ ಸ್ಮೃತೌ. ಸ್ಮರಣೆ ಮಾಡಿದರೆ ಸಾಕಂತೆ. ಗಯಾ ಕ್ಷೇತ್ರದ ಸ್ಮರಣೆ, ಗಯಾದಲ್ಲಿರುವ ಪರಮಾತ್ಮನ ಗದಾಧರನ ಸ್ಮರಣೆ, ಅದು ಸಕಲ ಅಶುಭವನ್ನು ಕೂಡ ನಾಶ ಮಾಡತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಪುರಾಣ ಪೂರ್ವಂ ಪುರುಷಂ ಪುರುಷ್ಟುತಂ ಪುರಾತನಂ ವಿಮಲಮಲಂ ನೃಣಾಂ ಗತಿಂ ತ್ರಿವಿಕ್ರಮಂ
ಧೃತಧರಣಿಂ ಬಲೇರ್ಹಂ ಗದಾಧರಂ ರಹಸಿ ನಮಾಮಿ ಕೇಶವಂ. ಈ ರೀತಿಯಾಗಿ ಆ ಶ್ಲೋಕ ಇದೆ. ಸಚೈಕ ಏವ ತ್ರಿವಿಧೋ ಗದಾಧರೋ ದದಾತು ಧೈರ್ಯಂ ಮಮ ಧರ್ಮ ಮೋಕ್ಷಯೋ. ಎಷ್ಟು ಚೆನ್ನಾಗಿದೆ ನೋಡಿ ಪದ. ಸ್ವಾಮಿ ನನಗೆ ಧರ್ಮ ಮೋಕ್ಷವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ ನೋಡಿ. ಪುರುಷಾರ್ಥ ಅಂತ ಇದೆ, ಅಂದರೆ ಪುರುಷರು ಬಯಸೋದು. ಅರ್ಥ ಅಂದರೆ ಪ್ರಯೋಜನ. ಪುರುಷರಿಗೆ ಪ್ರಯೋಜನವಾದದ್ದು ಯಾವುದು? 4 ಹೇಳ್ತಾರೆ ಪುರುಷಾರ್ಥದಲ್ಲಿ. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದನ್ನು ಪುರುಷಾರ್ಥ ಅಂತ ಕರೀತಾರೆ. ಏನದು ಧರ್ಮ ಅಂದರೆ ಏನು? ಈಗ ನಾವು ನೋಡಿದ್ದೀವಿ. ಏನು ವಿಹಿತವಾದ ಕರ್ಮ, ಶಾಸ್ತ್ರದಲ್ಲಿ ಅವರವರಿಗೆ ಏನು ವಿಹಿತವಾದ ಕರ್ಮ ಇದೆ ಅದೇ ಧರ್ಮ. ಅರ್ಥ, ಅರ್ಥ ಅಂದರೆ ದುಡ್ಡು. ಅರ್ಥ ಅಂದರೆ ದುಡ್ಡು ಕಾಸು, ಸಾಧನೆಗೆ ಕೂಡ ದುಡ್ಡು ಕಾಸು ಬೇಕು. ಇನ್ನು ಕಾಮ, ಕಾಮ ಅಂದರೆ ಏನು? ಇಚ್ಛೆ ಅಂತ ಅರ್ಥ, ಡಿಸೈರ್, ಒಳ್ಳೆಯದನ್ನು ಬಯಸಬೇಕು. ಇನ್ನು ಮೋಕ್ಷ, ಮೋಕ್ಷ ಅಂದರೆ ಏನು? ಈ ಹುಟ್ಟು ಸಾವು ಎನ್ನುವ ಚಕ್ರದಿಂದ ಹೊರಗೆ ಬಂದು ನಮ್ಮ ಶರೀರದಲ್ಲೇ, ಸ್ವರೂಪ ದೇಹದಲ್ಲೇ ನಾವು ಇರೋದು. ಅದು ಒಂದು ಸ್ಥಿತಿ. ಹೇಗೆ ಮಲಗ್ತೀವಿ, ಎದ್ದೇಳ್ತೀವಿ ಅಂತ 2 ಸ್ಥಿತಿ ಡೈಲಿ ನಾವು ಅನುಭವಿಸ್ತೀವಿ, ಅಥವಾ 3 ಸ್ಥಿತಿ ಹೇಳ್ಬೋದು. ಜಾಗೃತ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಸ್ವಪ್ನಾವಸ್ಥೆ. ಹಾಗೆ ಕನಸು ಕಾಣುವ ಅವಸ್ಥೆ, ಆ ಸ್ಟೇಟಲ್ಲಿ ಇರ್ತೀವಿ. ಎಚ್ಚರದಲ್ಲಿ ಇರ್ತೀವಿ, ಮಲಗಿ ಇರ್ತೀವಿ. ಇದು 3 ಸ್ಟೇಟ್ ನಾವು ಡೈಲಿ ಇದರಲ್ಲಿ ಒಂದಲ್ಲ ಒಂದು ಅವಸ್ಥೆಯಲ್ಲಿ ಇದ್ದೇ ಇರ್ತೀವಿ. ಇದು ಬಿಟ್ಟು 4ನೇ ಅವಸ್ಥೆ ಒಂದಿದೆ. ಯಾವುದದು? ಮೋಕ್ಷ ಅವಸ್ಥೆ. ಅಲ್ಲಿ ಏನಿಲ್ಲ, ಅಲ್ಲಿ ನಿದ್ದೆ ಇಲ್ಲ, ಅಲ್ಲಿ ಕನಸು ಇಲ್ಲ, ಬರೀ ಎಚ್ಚರದಲ್ಲೇ ಇರಬೇಕು. ಹೆದರಿಕೆ ಆಗ್ಬಿಡು, ಅಂದ ಮೋಕ್ಷನೇ ಬೇಡರಿ, ಹಾಗೆ ಏನು ಎಚ್ಚರ ಇರಬೇಕಂತ, ಅದು ಏನು ಕಣ್ಣು ಏನಾಗಬೇಡ, ಏನು ಯೋಚನೆ ಮಾಡಬೇಡಿ ಅಂತಾರೆ. ಹೆದರುವಷ್ಟೇ ಇಲ್ಲ ಅದು. ಅಲ್ಲಿ ಅನಾರೋಗ್ಯ ಎಂಬುದೇ ಇಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ಅಲ್ಲಿ ಎಲ್ಲ ಸುಖವಾಗಿಯೇ ಇರ್ತಾರೆ. ಸೊ ಅದರಿಂದ ದಧಾತು ಧೈರ್ಯಂ ಮಮ ಧರ್ಮ ಮೋಕ್ಷಯೋ, ನನಗೆ ಧೈರ್ಯವನ್ನು ಕೊಟ್ಟು ಧರ್ಮ ಮೋಕ್ಷವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಮಹಾಭಾರತದಲ್ಲಿ ಬರುವ ಒಂದು ವಾಕ್ಯ, ಅಂತೇಷು ರೇಮಿರೇ ಧೀರಾಹ ನತೆ ಮಧ್ಯೇಶು ರೇಮಿರೇ. ಹಾಗೆ ಭಾಗವತದಲ್ಲಿ ಬರ್ತದೆ. ಏನಂತ ಅರ್ಥ ಇದಕ್ಕೆ? ಅಂತೇಷು ರೇಮಿರೇ ಧೀರಾಹ. ಧೀರರು ಅಂದರೆ ತಮ್ಮ ಬುದ್ಧಿಯಿಂದ, ತಮ್ಮ ಜ್ಞಾನದಿಂದ ಸಂತುಷ್ಟರಾದವರು. ಅವರು ಯಾವುದರಲ್ಲಿ ಸಂತೋಷ ಪಡ್ತಾರೆ? ಅಂತೇಶು, ಕೊನೆಯದರಲ್ಲಿ ಸಂತೋಷ ಪಡ್ತಾರೆ. ನತೆ ಮಧ್ಯೇಶು ರೇಮಿರೆ, ಮಧ್ಯದಲ್ಲಿ ಇರೋದರಲ್ಲಿ ಅವರಿಗೆ ಸಂತೋಷ ಪಡೋದಿಲ್ಲ. ಹಾಗೆ ಇದು ಅರ್ಥನೇ ಆಗೋದಿಲ್ಲ ನಮಗೆ. ಅಂದರೆ ಏನರ್ಥ ನೋಡಿ, ಅಂತ್ಯದಲ್ಲಿ ಯಾವುದಿದೆಯೋ ಅದರಲ್ಲಿ ಸಂತೋಷ ಪಡಬೇಕು, ಮಧ್ಯದಲ್ಲಿ ಇರುವುದರಲ್ಲಿ ಸಂತೋಷ ಪಡಬಾರದು ಅಂತ ಅಭಿಪ್ರಾಯ. ಅಂತ್ಯ ಅಂದರೆ ಯಾವುದು ನೋಡಿ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂತ ಅಂದರೆ ಯಾವುದಾಯಿತು? ಧರ್ಮ ಮತ್ತು ಮೋಕ್ಷ. ಅದು ಅಂತದಲ್ಲಿ ಇರೋದು, ಕೊನೆಯಲ್ಲಿರೋದು. ಫಸ್ಟ್ ಆ್ಯಂಡ್ ಲಾಸ್ಟ್ ಯಾವುದು? ಧರ್ಮ, ಮೋಕ್ಷ. ಜ್ಞಾನಿಗಳು ಯಾವತ್ತೂ ಕೂಡ ಇದನ್ನೇ ಬಯಸ್ತಾರೆ, ಇದರಲ್ಲೇ ಸುಖಿಯಾಗಿ ಇರ್ತಾರೆ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಶರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸ ರೇಮೇ. ಹನುಮಂತ ದೇವರಿಗೆ ಯಾವುದರಿಂದ ಸಂತೋಷ? ಪರಮಾತ್ಮನ ಸ್ಮರಣೆ, ನಮಸ್ಕಾರ, ಸೇವೆ ಇತ್ಯಾದಿಗಳಲ್ಲೇ ಸಂತೋಷ. ಭಗವತಃ ಅನ್ಯವಸ್ತುಷು ಮನಸ್ಸಂಗರಹಿತಾನಾಂ ಅಂತ ಬರೀತಾರೆ ಪ್ರಾತಃಸಂಕಲ್ಪ ಗದ್ಯದಲ್ಲಿ ರಾಯರು. ವಾಯುದೇವರಂದರೆ ಎಂಥವರು? ಮುಖ್ಯ ಪ್ರಾಣದೇವರು, ಶ್ರೀಮದ್ ಆಚಾರ್ಯರು ಅಂದರೆ ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ಅವರಿಗೆ ಮನಸ್ಸೇ ಹೋಗೋದಿಲ್ಲವಂತೆ. ಸೊ ಅದರಿಂದ ಅಂತೇಶು ರೇಮಿರೇ ಧೀರಾ ನತೆ ಮಧ್ಯೇಶು ರೇಮಿ. ನೋಡಿ, ರೈಬ್ಯರು ತಾವು ಪ್ರಾರ್ಥನೆ ಮಾಡ್ತಾರೆ ಏನಂತ? ಧರ್ಮ ಮೋಕ್ಷಗಳಲ್ಲಿ ನನಗೆ ಆಸಕ್ತಿಯನ್ನು ಉಂಟು ಮಾಡಿಸು ಹಾಗೆ ಅಂತ. ಯಾಕೆ? ಸಂಸಾರ ತಾರಕ ಅದು. ಸಂಸಾರದಿಂದ ನಮ್ಮನ್ನು ಪಾರು ಮಾಡೋದು ಯಾವುದು? ಈ ಧರ್ಮವೇ. ಅದರಿಂದ ಅದಕ್ಕೆ ಅಷ್ಟು ಒತ್ತು ಕೊಟ್ಟು ಹೇಳ್ತಾರೆ. ಆದರೆ ಅಜ್ಞಾನಿಗಳು ಎಲ್ಲಿ ಸಂತೋಷ ಪಡ್ತಾರೆ? ಅರ್ಥ ಕಾಮನೆ, ಅರ್ಥ ಮತ್ತು ಕಾಮ ಇದರಲ್ಲಿ ಸಂತೋಷ ಪಡುವವರು ಅಜ್ಞಾನಿಗಳು.
ಅದರಿಂದ ಪುರುಷರು ಅಂದರೆ ಎರಡು ರೀತಿಯಾದ ಪುರುಷರು ಇರ್ತಾರೆ. ಯಾರು? ಜ್ಞಾನಿಗಳು, ಅಜ್ಞಾನಿಗಳು. ಅಜ್ಞಾನಿಗಳು ಮಧ್ಯದಲ್ಲಿ ಅಂದರೆ ಅರ್ಥಕಾಮದಲ್ಲಿ ಸಂತೋಷವನ್ನು ಪಟ್ಟರೆ, ಜ್ಞಾನಿಗಳು ಧರ್ಮ ಮೋಕ್ಷಗಳಲ್ಲಿ ಅವರು ಆಸಕ್ತರಾಗಿ ಸಂತೋಷವನ್ನು ಪಡ್ತಾ ಇದ್ದಾರೆ ಅಂತ ಒಟ್ಟು ಅಭಿಪ್ರಾಯ. ಸಂಸಾರತೋಯಾರ್ಣವ ದುಃಖತಂತುಭಿ ವಿಯೋಗನಕ್ರಕ್ರಮಣೈ ಸುಭೀಷಣೈ ಮಜ್ಜಂತಮುಚ್ಚೈ ಸುತರಾಂ ಮಹಾಪ್ಲವೇ ಗದಾಧರೋ ಮಾಂ ಉದಧಾತು ಪೋತವತ್. ಸ್ವಾಮಿ, ಈ ಸಂಸಾರ ಎನ್ನುವ ಸಾಗರ, ಅದರಲ್ಲಿ ಮುಳುಗಿದ್ದೇನೆ. ಇದರಲ್ಲಿ ಕಾಮ, ಕ್ರೋಧ ಮುಂತಾದ ಅನೇಕ ಮೊಸಳೆಗಳು ಇದೆ. ನಮ್ಮನ್ನು ಎಳಿತಾ ಇರ್ತವೆ. ದುಡ್ಡು, ಕಾಸು, ವ್ಯಾಮೋಹ ನಮ್ಮನ್ನು ಚೆನ್ನಾಗಿ ಎಳೆದಾಗ್ತದೆ. ಅಂಥ ಒಂದು ಸಂಸಾರ ಸಾಗರದಲ್ಲಿ ದೋಣಿಯಂತೆ ಇರತಕ್ಕವ ನೀನು ಗದಾಧರ ಸ್ವಾಮಿ. ನೀನು ಎಂಥವ? ದೋಣಿಯಂತೆ. ನಮ್ಮನ್ನು ಸಂಸಾರದಿಂದ ಪಾರು ಮಾಡುವ ಸಾಮರ್ಥ್ಯ ಇರುವ ಒಂದೇ ಶಕ್ತಿ ಅಂದರೆ ಅದು ಪರಶಕ್ತಿ. ಅದನ್ನು ಹೇಳ್ತಾ ಇದ್ದಾರೆ. ಸ್ವಯಂ ತ್ರಿಮೂರ್ತಿ ಸ್ವಮಿತಾತ್ಮನಿ ಸ್ವಶಕ್ತಿತಶ್ಚಾಂಡಮಿದಂ ಸಸರ್ಜ ತಸ್ಮಿನ್ ಜಲೋತ್ಥಾಸನಮಾರ್ಯ ತೇಜಸಂ ಸಸರ್ಜಯಸ್ತಂ ಪ್ರಣತೋಸ್ಮಿ ಭೂಧರಂ. ನೀನು ತ್ರಿಮೂರ್ತಿ, ಸ್ವಯಂ ತ್ರಿಮೂರ್ತಿ. ತ್ರಿಮೂರ್ತಿ ಅಂದರೆ ಯಾವುದು? ಯಾವ ರೂಪ? ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ. ಸಾಮಾನ್ಯ ಜನರು ಏನು ತಿಳಿತಾರೆ? ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮದೇವರು, ರುದ್ರ ಅಂದರೆ ಪಾರ್ವತೀಪತಿಯಾದವರು, ಹಾಗೆ ಅಂತ. ಹಾಗೆಲ್ಲ ಬಂತು. ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೆ ಅಂತ ಮೂರೂ ಕೂಡ ಯಾರ ರೂಪ? ಪರಮಾತ್ಮನದ್ದೇ ರೂಪ. ಮೂರೂ ಕೂಡ ಪರಮಾತ್ಮನದ್ದೇ ರೂಪ. ಬ್ರಹ್ಮನೊಳಗೆ ಅಂದರೆ ಈ ಚತುರ್ಮುಖ ಬ್ರಹ್ಮ ಜೀವರೊಳಗೆ ಪರಮಾತ್ಮ ಬ್ರಹ್ಮರೂಪದಿಂದ ಇರ್ತಾನೆ. ಚತುರ್ಮುಖ ಬ್ರಹ್ಮದೇವರೊಳಗೆ ನಿಯಾಮಕನಾಗಿ, ಬಿಂಬನಾಗಿ ಬ್ರಹ್ಮರೂಪದಿಂದ ಪರಮಾತ್ಮ ಇರ್ತಾನೆ. ಅದೇ ರೀತಿಯಾಗಿ ರುದ್ರ, ಪಾರ್ವತೀಪತಿಯಲ್ಲಿ ರುದ್ರ ಎನ್ನುವ ಹೆಸರಿನಿಂದ ಪರಮಾತ್ಮ ಬಿಂಬನಾಗಿ ಇರ್ತಾನೆ. ನಮಗೆ ಸೆಪರೇಟಾಗಿ ಬ್ರಹ್ಮ ರುದ್ರ ರೂಪಗಳು ಸಿಗೋದಿಲ್ಲ. ಬ್ರಹ್ಮ ರುದ್ರ ರೂಪಗಳು ಸಿಗೋದಿಲ್ಲ. ಅತ್ರಿ ಋಷಿಗಳು ಅಂತ ಒಬ್ಬರು ಇದ್ದರು. ಅವರಿಗೆ ಈ ಮೂರು ರೂಪಗಳನ್ನು ನೋಡಬೇಕು, ಮಗನಾಗಬೇಕು ಅಂತ, ಪರಮಾತ್ಮನ ಈ ಮೂರು ರೂಪಗಳು ಬೇಕು ಹಾಗೆ ಅಂತ ವಿಚಿತ್ರವಾದ ಒಂದು ಬಯಕೆ. ಅವರು ತಪಸ್ ಮಾಡಿದರಂತೆ. ಯಾರನ್ನ ಕುರಿತು? ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಪರಮಾತ್ಮನ ಮೂರು ರೂಪಗಳು. ಈ ಮೂರು ರೂಪಗಳನ್ನು ಕುರಿತು ತಪಸ್ ಮಾಡಿದರಂತೆ. ತಪಸ್ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾದ. ಬ್ರಹ್ಮದೇವರು ಬಂದರು, ರುದ್ರದೇವರು ಬಂದರು. ಅತ್ರಿ ಋಷಿಗಳಿಗೆ ಆಶ್ಚರ್ಯ. ನಾನು ಕರೆದಿದ್ದು ಯಾರನ್ನ? ಪರಮಾತ್ಮನ ರೂಪಗಳನ್ನು ಕರೆದರೆ ನೀವಿಬ್ಬರು ಯಾಕೆ ಬಂದ್ರಿ ಅಂದರೆ, ವಿಷ್ಣು ಬಂದದ್ದು ಹೌದು, ಆದರೆ ಬ್ರಹ್ಮದೇವರು ಯಾಕೆ ಬಂದರು, ರುದ್ರದೇವರು ಯಾಕೆ ಬಂದರು ಹಾಗೆ ಅಂತ ಕೇಳಿದರೆ ಪರಮಾತ್ಮ ಹೇಳಿದನಂತೆ, ನೋಡಪ್ಪ, ನೀನು ತ್ರಿಮೂರ್ತಿಗಳು ಮಗನಾಗಬೇಕು ಅಂತ ಕೇಳಿದಿ. ತ್ರಿಮೂರ್ತಿ ಅಂದರೆ ನನ್ನದೇ ರೂಪ ಅದು. ಆದರೆ ಈ ಬ್ರಹ್ಮರೂಪ, ರುದ್ರರೂಪ ಇದು ನೋಡು, ಅದನ್ನು ವಿಷ್ಣು ರೂಪ ಹಿಡ್ಕೊಂಡು ಬಂದಾಗ ಬೇರೆ ರೂಪ ಹಿಡ್ಕೊಂಡು ಬರ್ಲಿಕ್ಕೆ ಬರೋದಿಲ್ಲ. ಸೊ ಆ ಬ್ರಹ್ಮರೂಪ ಸಿಗೋದು ಎಲ್ಲಿ? ಬ್ರಹ್ಮನೊಳಗೆ. ಬ್ರಹ್ಮನ ಅಂತರ್ಯಾಮಿ ರೂಪ ಅದು. ಅದರಿಂದ ಯಾರು ಬಂದಿದ್ದಾರೆ? ಬ್ರಹ್ಮದೇವರು ಬಂದಿದ್ದಾರೆ. ಮತ್ತು ಶಿವ ರುದ್ರ ರೂಪ ಬೇಕು ಅಂತ ಕೇಳಿದೆ, ಅದು ಸೆಪರೇಟಾಗಿ ಸಿಗೋದಿಲ್ಲ ನಿನಗೆ. ನನ್ನದೇ ರೂಪ ಯದ್ಯಪಿ ಸೆಪರೇಟಾಗಿ ಸಿಗೋದಿಲ್ಲ. ಅದರಿಂದ ರುದ್ರದೇವರು ಬಂದಿದ್ದಾರೆ. ಅದರಿಂದ ನಾವು ತ್ರಿಮೂರ್ತಿಗಳು ನಾವು ಬಂದಿದ್ದೀವಿ ಹಾಗೆ ಅಂತ ಒಂದು ವಿಚಾರ ಭಾಗವತದಲ್ಲಿ ಬರುತ್ತದೆ. ಅವರೇ ಮತ್ತೆ ಮಕ್ಕಳಾಗ್ತಾರೆ. ಅತ್ರಿಯ 3 ಜನ ಮಕ್ಕಳಾಗ್ತಾರೆ. ದತ್ತಾತ್ರೇಯ, ದುರ್ವಾಸ, ಸೋಮ ಹಾಗೆ ಅಂತ. ದತ್ತಂ ದೂರ್ವಾಸಸಂ ಸೋಮಂ ಅಂತ ಆಚಾರ್ಯ ಹೇಳ್ತಾರೆ. ಆ ಸೋಮನಲ್ಲಿ ಬ್ರಹ್ಮದೇವರ ಸನ್ನಿಧಾನ, ತ್ರಿಮೂರ್ತಿಗಳು ಮಕ್ಕಳಾದರು ಹಾಗೆ ಅಂತ. ಅದನ್ನೇ ರೈಭ್ಯರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಯಂ ತ್ರಿಮೂರ್ತಿ. ಈ 3 ಮೂರ್ತಿಗಳು ಮಾಡುವ ಕೆಲಸ ಏನು? ಸೃಷ್ಟಿ, ಸ್ಥಿತಿ, ಸಂಹಾರ. ಸೃಷ್ಟಿ, ಸ್ಥಿತಿ, ಸಂಹಾರ. ಸೊ ಅದರಿಂದ ಸೃಷ್ಟಿ ಮಾಡಿದವರು ಬ್ರಹ್ಮದೇವರು, ಹೌದೋ ಅಲ್ಲ? ಬ್ರಹ್ಮದೇವರು ಹೌದು. ಸ್ವತಂತ್ರವಾಗಿ ಮಾಡಿದ್ದು ಬ್ರಹ್ಮನ ಒಳಗಿದ್ದ ಬ್ರಹ್ಮದೇವರು. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಇದನ್ನು ಸ್ಪಷ್ಟಪಡಿಸ್ತಾರೆ. ಅದರಿಂದ ಜಗತ್ ಸೃಷ್ಟಿ ಮಾಡಿದ ರೂಪ ಯಾವುದು? ಜಗತ್ ಸೃಷ್ಟಿ ಮಾಡಿದವುದು ಯಾರು? ಬ್ರಹ್ಮದೇವರೋ ಪರಮಾತ್ಮನೋ?
ಪರಮಾತ್ಮ ಅಲ್ಲ. ಪ್ರಸಿದ್ಧಿ ಇದೆ, ಬ್ರಹ್ಮದೇವರ ಮುಖಾಂತರ ಮಾಡಿಸಿದ್ದು. ಆದರೆ ಬ್ರಹ್ಮದೇವರು ಸ್ವತಂತ್ರರು ಇಲ್ಲ. ಸ್ವತಂತ್ರವಾಗಿ ಹೊರಗಿದ್ದು ಸೃಷ್ಟಿ ಕಾರ್ಯವನ್ನು ಮಾಡಿದ್ದು ಯಾರು? ನೋಡಿ, ನಾವು ಆದಿಯಲ್ಲೇ ನೋಡಿದ್ದೀವಿ. ಪರಮಾತ್ಮ ಏನು ಮಾಡಿದ? ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಬೆಳೆಸು ಅಂತ ಹೇಳಿ ಹೊಟ್ಟೋಗ್ಬಿಟ್ಟ ದೇವರು. ಬ್ರಹ್ಮದೇವರೇ ಎಲ್ಲವನ್ನು ನೋಡಿಕೊಂಡ್ರು. ಹಂಗಂದ್ರೆ ಏನರ್ಥ? ನಮಗೆ ಕಾಣಿಸೋದು ಏನೋ? ಈಗ ಅಡಿಗೆ ಮಾಡು ಅಂತ ಹೇಳ್ತಾರೆ, ಯಜಮಾನ ಹೇಳ್ತಾರೆ. ಅಡಿಗೆ ಮಾಡೋದು ಯಾರು? ಹೆಂಡತಿ ಆದವ್ರು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಹೆಂಡತಿ ಮಾಡ್ತಾರಾ? ಇಲ್ಲ, ಒಳಗಿದ್ದು ಪರಮಾತ್ಮ ಮಾಡ್ತಾನೆ. ಅದೇ ರೀತಿಯಾಗಿ ಜಗತ್ತನ್ನು ಸೃಷ್ಟಿ ಮಾಡು ಅಂತ ಪರಮಾತ್ಮ ಹೇಳಿ ಹೋದರೆ ಒಳಗಿದ್ದು ಮಾಡಿಸಿದ್ದು ಯಾರು? ಪರಮಾತ್ಮನೇ ಮಾಡಿಸಿದ್ದು. ಸ್ಪಷ್ಟ ಆಯ್ತಾ? ಅದೇ ರೀತಿಯಾಗಿ ಪ್ರಳಯ ಸಂಹಾರ ಮಾಡೋದು ಅದು ಯಾರು? ಸಾಮಾನ್ಯ ಲೋಕದಲ್ಲಿ ಪ್ರಸಿದ್ಧ ಅಂದರೆ ರುದ್ರದೇವರು ಮಾಡ್ತಾರೆ ಹಾಗೆ. ಆದರೆ ರುದ್ರದೇವರಿಗೆ ಸ್ವತಂತ್ರವಾಗಿ ಮಾಡುವ ಸಾಮರ್ಥ್ಯ ಇದೆಯೋ? ಇಲ್ಲ. ಅದರಿಂದ ಅವರ ಒಳಗಿದ್ದು ರುದ್ರನಾಗಿ ಇದ್ದು, ನರಸಿಂಹನಾಗಿ ಇದ್ದು, ಸಂಕರ್ಷಣನಾಗಿ ಇದ್ದು ಆ ಸಂಹಾರ ಕ್ರಿಯೆಯನ್ನು ಮಾಡುವವ ಯಾರು? ಪರಮಾತ್ಮನೇ. ವಿಷ್ಣು ಸ್ವತಃ ತಾನು ಇದ್ದು ಸ್ಥಿತಿಯನ್ನು ಮಾಡ್ತಾನೆ, ಅಂದರೆ ರಕ್ಷಣೆಯನ್ನು ಮಾಡ್ತಾನೆ. ಸೊ ದಾಸರು ಹೇಳ್ತಾರೆ ನೋಡಿ, ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ, ಬ್ರಹ್ಮರುದ್ರ ಅಲ್ಲ ನೋಡಿ. ಮೂರಕ್ಕೂ ಕಾರಣ ಯಾರು? ಪರಮಾತ್ಮನೇ. ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ. ಈ ಪರಿ ಮಹಿಮೆಯ ತಿಳಿಯುವುದೇ ಆನಂದ. ಈ ಥರ ಪರಮಾತ್ಮನ ಮಹಿಮೆಗಳನ್ನು ತಿಳಿಬೇಕು ಅಂತ ಪರಮಾತ್ಮ ತಾನು ಮಾಡ್ತಾನೆ. ಇದರಿಂದ ಏನಾಯಿತು ನೋಡಿ, ಡಬಲ್ ಬೆನಿಫಿಟ್ಟು. ಒಂದು ಕ್ರಿಯೆ ಆಯಿತು, ಇನ್ನೊಂದು ಬ್ರಹ್ಮದೇವರಿಗೂ ರುದ್ರದೇವರಿಗೂ ಮಹಾ ಸೇವೆಗೆ ಒಂದು ಭಾಗ್ಯ ಸಿಕ್ತು ನೋಡಿ. ಸೃಷ್ಟಿ ಕಾರ್ಯ ಸಂಹಾರ ಕಾರ್ಯ ಮಾಡುವ ಒಂದು ಭಾಗ್ಯ ಯಾರಿಗೆ ಸಿಕ್ತು? ಬ್ರಹ್ಮದೇವರಿಗೂ ರುದ್ರದೇವರಿಗೂ, ಆ ಜೀವನಿಗೆ ಸಿಕ್ತು. ಹಾಗೆ ಪರಮಾತ್ಮನ ಸೇವೆಗೆ ನಿರೀಕ್ಷೆ ಮಾಡ್ತಾ ಇರ್ತಾರಂತೆ ದೇವತೆಗಳು, ಯಾವಾಗ ಅವಕಾಶ ಸಿಗ್ತದೆ, ಯಾವಾಗ ಅವಕಾಶ ಸಿಗ್ತದೆ ಹಾಗೆ ಅಂತ. ಈ ರೀತಿಯಾಗಿ ಸ್ವಯಂ ತ್ರಿಮೂರ್ತಿ, ಪರಮಾತ್ಮ ತ್ರಿಮೂರ್ತಿಯಾಗಿ ಇದ್ದಾನೆ. ಸ್ವಶಕ್ತಿತಃ ಚಾಂಡಮಿದಂ ಸಸರ್ಜ, ತನ್ನ ಶಕ್ತಿಯಿಂದಲೇ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ತಸ್ಮಿನ್ ಜಲೋತ್ತಾಸನಂ ಆರ್ಯ ತೇಜಸಂ, ಆ ಸೃಷ್ಟಿ ಮಾಡಿ ಬ್ರಹ್ಮಾಂಡವನ್ನು ಆ ಜಲದಲ್ಲಿ ತಾನು ಮಲಗಿ, ಪದ್ಮನಾಭ ರೂಪದಿಂದ ಮಲಗಿ ಪದ್ಮವನ್ನು ಸೃಷ್ಟಿ ಮಾಡಿ ಮತ್ತು ಅದರಲ್ಲಿ ಬ್ರಹ್ಮದೇವರನ್ನು ಕೂಡ ಸೃಷ್ಟಿ ಮಾಡಿದ. ಸಸರ್ಜ ಯಸ್ತಂ ಪ್ರಣತೋಸ್ಮಿ ಭೂಧರಂ ಅಂತ ಭೂಮಿಯನ್ನು ಧರಿಸಿದ ಆ ಗದಾಧರನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಮತ್ಸ್ಯಾದಿ ನಾಮಾನಿ ಜಗತ್ಸು ಸುರಾದಿ ಸಂರಕ್ಷಣತೋ ವೃಷಾಕಪಿ ಮಖಸ್ವರೂಪೇಣ ಸ ಸಮಂತತೋ ಬಿಭುರ್ಗದಾಧರೋ ಮೇ ವಿದದಾತು ಸದ್ಗತಿಂ. ಮತ್ಸ್ಯಾದಿ ನಾಮಾನಿ, ಮತ್ಸ್ಯ ಕೂರ್ಮ ನೋಡಿ, ಒಂದು ರೂಪವನ್ನು ನಾವು ಚಿಂತನೆ ಮಾಡಿದಾಗ ಅದರಲ್ಲಿ ಏನಂತ ಚಿಂತನೆ ಮಾಡಬೇಕು? ಅನೇಕ ರೂಪಗಳನ್ನು ನಮ್ಮ ಚಿಂತನೆ ಮಾಡಬೇಕು. ರಾಯರು ಪೂಜೆ ಮಾಡಿದ್ದು ರಾಮದೇವರನ್ನು, ಮೂಲ ರಾಮದೇವರನ್ನು, ಆದರೆ ಅದರಲ್ಲಿ ಚಿಂತನೆ ಮಾಡಿದ್ದು ಮತ್ಸ್ಯಕೂರ್ಮಾದಿ ರೂಪಗಳನ್ನು, ದಶಾವತಾರ ಸ್ತೋತ್ರ ಅಂತ ರಾಯರು ಬರೆದಿದ್ದಾರೆ. ಸೊ ಅದರಿಂದ ಯದ್ಯಪಿ ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ನಮ್ಮ ಕುಲದೇವರ ಆರಾಧನೆಯನ್ನೇ ಮಾಡೋಣ, ಶ್ರೀನಿವಾಸ ದೇವರು, ವೆಂಕಟೇಶ ದೇವರು ಅಥವಾ ನರಸಿಂಹ ದೇವರು ಯಾವುದೇ ಇರಲಿ, ಆ ಒಂದು ರೂಪದಲ್ಲಿ ಏನಂತ ಚಿಂತನೆ ಮಾಡಬೇಕು? ಅನೇಕ ರೂಪ, ಮತ್ಸ್ಯಕೂರ್ಮಾದಿ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ನೋಡಿ, ರೈಬ್ಯರು ಮಾಡಿ ತೋರಿಸಿದ್ದಾರೆ. ಮತ್ಸ್ಯಾದಿ ನಾಮಾನಿ ಜಗತ್ಸು ಸುರಾದಿ ಸಂರಕ್ಷಣತಃ, ದೇವತೆಗಳೇ ಮೊದಲಾದ ಸಜ್ಜನರನ್ನು ನೀನು ರಕ್ಷಣೆ ಮಾಡುವುದಕ್ಕಾಗಿ ಅನೇಕ ರೂಪಗಳನ್ನು ತಾಳಿದವ ನೀನು. ಮಖಸ್ವರೂಪೇನ ಸಮಂತತೋ ವಿಭು, ಮಖ ಎಲ್ಲವನ್ನು ಕೂಡ ಯಜ್ಞ ರೂಪದಿಂದ ನೀನು ಸ್ವೀಕಾರ ಮಾಡ್ತಾ ಇದೆಯಾ. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಹಾಗೆ ಅಂತ ಸ್ವಾಮಿ ಗದಾಧರ ಮೇ ವಿದದಾತು ಸದ್ಗತಿಂ, ನನಗೆ ಸದ್ಗತಿಯನ್ನು ಕೊಡು ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ವರಾಹುವಾಚ. ಈ ರೀತಿಯಾಗಿ ಗದಾಧರ ಸ್ತೋತ್ರ ಅನುಕೂಲ ಆದವರು ಶ್ರಾದ್ದ ಕಾಲದಲ್ಲಿ ಈ ಗದಾಧರ ಸ್ತೋತ್ರವನ್ನು ಪಾರಾಯಣ ಮಾಡಿ. ಅನುಕೂಲ ಆದವರು ಈ ಗದಾಧರ ಸ್ತೋತ್ರವನ್ನು ಶ್ರಾದ್ದ ಕಾಲದಲ್ಲಿ, ಯಾಕೆಂದರೆ ಶ್ರಾದ್ದ ಕಾಲದಲ್ಲಿ ಗದಾಧರ ಸ್ತೋತ್ರ ಭಾರಿ ವಿಶೇಷ ಇದೆ. ಅದರಿಂದ ಅನುಕೂಲ ಆದವರು ಇದನ್ನು ನೀವು ಮಾಡಬಹುದು ಹಾಗೆ ಅಂತ. ಇದಾದ ಮೇಲೆ ಪರಮಾತ್ಮ ಹೇಳ್ತಾನೆ, ಸ್ತೋತ್ರ ಮಾಡಿದ ಮೇಲೆ ವಿಷ್ಣು ಭಕ್ತಿಯ ರೈಭ್ಯ ಧೀಮತ, ರೈಭ್ಯರು ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದಾಗ ಪರಮಾತ್ಮ
ಪ್ರಾದುರ್ಬಭೂವ. ಅಲ್ಲೇ ಗದಾಧರ ಪ್ರತ್ಯಕ್ಷನಾದನಂತೆ ಜನಾರ್ದನ. ಶಂಖಚಕ್ರ ಗದಾಪಾಣಿ ಗರುಡಸ್ಥೋ ವಿಯದ್ಗದಃ. ಆಕಾಶದಲ್ಲಿ ಗರುಡಾರೂಢನಾಗಿ ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿದವನಾಗಿ ಪರಮಾತ್ಮ ದರ್ಶನವನ್ನು ಕೊಟ್ಟ. ಉವಾಚ ಮೇಘ ಗಂಭೀರಯ. ಮೇಘ ಗಂಭೀರವಾದ ಮಾತಿನಿಂದ ಪರಮಾತ್ಮ ಹೇಳಿದಂತೆ, ತುಷ್ಟೋಸ್ಮಿ ರೈಭ್ಯ ಭಕ್ತ್ಯ ತೇ ಸ್ತುತ್ಯಾತ್ ದ್ವಿಜಸತ್ತಮ ತೀರ್ಥಸ್ನಾನೇನ ಚ ವಿಭೋ ಬ್ರೂಹೀಯತೆ ಅಭಿವಾಂಚಿತಂ. ರೈಭ್ಯ, ನೀನು ಮಾಡಿದ ಒಂದು ಭಕ್ತಿ, ನೀನು ಮಾಡಿದ ಈ ಸ್ತೋತ್ರ, ಗದಾಧರ ಸ್ತೋತ್ರ ಮತ್ತು ತೀರ್ಥಸ್ನಾನ ಮತ್ತು ಪಿಂಡ ಪ್ರದಾನ ಇತ್ಯಾದಿಗಳು ಏನು ಮಾಡಿದಿ, ಅದರಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿಂಗೇನು ಬೇಕು ಕೇಳು ಹಾಗೆ ಅಂತ ಪರಮಾತ್ಮ ಕೇಳಿದಾಗ, ಗತಿಮ್ಮೆ ದೇಹಿ ದೇವೇಶ ಯತ್ರತೆ ಸನಕಾದಯ. ನೋಡಿ, ಇದನ್ನೆಲ್ಲ ನನಗೆ ಸ್ಫೂರ್ತಿ ಕೊಟ್ಟದ್ದು ಯಾರು? ನಮ್ಮ ಗುರುಗಳು. ಯಾರು? ಸನತ್ಕುಮಾರರು. ಅವರು ಬಂದು ಹೇಳಿದರು, ನೀನು ಧನ್ಯನಾಗಿದ್ದಿ, ಇಂಥ ಸತ್ಕಾರ್ಯಗಳನ್ನು ಮಾಡು ಅಂತ ನನಗೆ ಪ್ರೋತ್ಸಾಹ ಕೊಟ್ಟು, ಆಜ್ಞೆಯನ್ನು ಕೊಟ್ಟು, ಮಾರ್ಗವನ್ನು ತೋರಿಸಿ ಅನುಗ್ರಹ ಮಾಡಿದ್ದಾರೆ. ಅವರು ಯಾವ ಲೋಕದಲ್ಲಿ ಇದ್ದಾರಲ್ವ ಆ ಲೋಕಕ್ಕೆ ನಾನು ಹೋಗಬೇಕು. ಗತಿಮ್ಮೆ ದೇಹಿ ದೇವೇಶ ಯತ್ರತೆ ಸನಕಾದಯ ವಸೇಯಂ ತತ್ರ ಏನಾಹಂ ತ್ವತ್ಪ್ರಸಾದಾತ್ ಗದಾಧರ. ಹೇ ಗದಾಧರ, ನಿನ್ನ ಪ್ರಸಾದದಿಂದ ನಾನು ಕೂಡ ಅಲ್ಲೇ ವಾಸ ಮಾಡಬೇಕು. ಅಂದರೆ ಅಲ್ಲಿ ಹಿಂದೆನೇ ಹೇಳಿದೆ ನಾನು, ಅಲ್ಲಿ ಹೋಗೋದಂದರೆ ಅದು ಎಂಟ್ರಿನೇ ಸಿಗೋದಿಲ್ಲ ಸಾಮಾನ್ಯರಿಗೆ. ಅದು ಅಪರೋಕ್ಷ ಜ್ಞಾನ ಆಗಿರಬೇಕು. ಮೋಕ್ಷಕ್ಕೆ ಯೋಗ್ಯರಾದವರೆಲ್ಲ ಇರ್ತಾರೆ. ಅದರಿಂದ ಸಜ್ಜನರ ಸಂಘ ನೋಡಿ, ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ನೋಡಿ. ರೈಭ್ಯರು ಬಯಸಿದ್ದೇನು? ಗುರುಗಳ ಸಂಘ, ಸನತ್ಕುಮಾರರ ಸಂಘ, ದೊಡ್ಡವರ ಸಂಘ. ಯಾವತ್ತೂ ನಾವು ಹಾಗೇ ಇರಬೇಕು. ದೊಡ್ಡವರ ಜೊತೆಗೇನೆ ನಾವು ಇರಬೇಕು, ದೊಡ್ಡವರ ಜೊತೆಗೇನೆ ಇರಬೇಕು ಹಾಗೆ ಅಂತ. ಏವಮಸ್ತು, ಹಾಗೇ ಆಗಲಿ ಅಂತ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡಿ ಜಗಾಮ ತತ್ರ ತೇ ಸಿದ್ಧಾಹ ಸನಕಾದ್ಯ. ಇಷ್ಟಾದ ಮೇಲೆ ಒಂದು ಕ್ಷಣದಲ್ಲಿ ಅವರು ಸನಕಾದಿಗಳು ಎಲ್ಲಿದ್ದರೋ ಆ ಸ್ಥಾನಕ್ಕೆ ರೈಭ್ಯರು ಹೋದರು ಅಂತ. ಏತಚ್ಚ ರೈಭ್ಯ ನಿರ್ದಿಷ್ಟಂ ಸ್ತೋತ್ರಂ ವಿಷ್ಣೋ ಗದಾಭೃತಃ ಯಃ ಪಠೇತ್ ಸ ಗಯಾಂ ಗತ್ವಾ ಪಿಂಡದಾನ ವಿಶಿಷ್ಯತೆ. ಯಾರು ಈ ಸ್ತೋತ್ರವನ್ನು ಚಿಂತನೆ ಮಾಡ್ತಾರೋ, ಸ್ತೋತ್ರ ಮಾಡ್ತಾರೋ, ಅವರಿಗೆ ಗಯಾದಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಿದಷ್ಟು ಒಂದು ಪುಣ್ಯ ನಾನು ಕೊಡ್ತೇನೆ ಹಾಗೆಂತ ವರಾಹದೇವರು ಮಾತು ಕೊಟ್ಟಿದ್ದಾರೆ. ಅದರಿಂದ ಇದು ಶ್ರಾದ್ದ ಕಾಲದಲ್ಲಿ ವಿಶೇಷವಾಗಿ ಪಠನೆಗೆ ಯೋಗ್ಯವಾದದ್ದು ಅಂತ ಹೇಳಿ ಮುಂದಿನ ವಿಚಾರ ಧರ್ಮವ್ಯಾದ. ನೋಡಿ, ಆ ಧರ್ಮವ್ಯಾದ ಆ ವಸುರಾಜ ಬರಕೊಟ್ಟ ಅಂತ ನೋಡಿದ್ದೀವಿ. ಅವನೇನಾದ ಮುಂದೆ ಧರಣಿದೇವಿ ಬಿಡೋದಿಲ್ಲ ನೋಡಿ. ನಾವು ಮರೆತರೂ ಕೂಡ ಧರಣಿದೇವಿ ಬಿಟ್ಟಿಲ್ಲ. ಆ ಧರ್ಮವ್ಯಾದ ಮುಂದಿನ ಕತೆ ಏನು? ಇಬ್ಬರದು ಕತೆ ಆಯಿತು. ವಸುರಾಜನ ಚರಿತ್ರೆ ಆಯಿತು, ರೈಭ್ಯರ ಚರಿತ್ರೆ ಆಯಿತು. ಆ ವಸುರಾಜನ ಚರಿತ್ರೆ ಹೇಳುವಾಗ ಮತ್ತೆ ಒಬ್ಬ ಬೆಳೆದ, ಯಾರು? ಧರ್ಮವ್ಯಾದ. ಆ ಧರ್ಮವ್ಯಾದ ಏನಾದ? ವರ ಪಡೆದು ಬಂದಲ್ಲ ಅವನ ಕತೆ ಏನು ಅದನ್ನು ಮುಂದೆ ಹೇಳ್ತಾರೆ. ನಾಳೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸೂರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ. ಶ್ರೀಮದ್ವೇಷಾರ್ಪಣಮಸ್ತು.